ಲೆಕ್ಕ ಕೊಡಿ ಉತ್ತರ ಕೊಡಿ ಎಂಬ ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಲಿಕ್ಕೆ ಕೆಪಿಸಿಸಿ ವತಿಯಿಂದ ಚಾಮರಾಜನಗರ ಜಿಲ್ಲೆಗೆ ನಮ್ಮ ಚೆಲುವರಾಯಸ್ವಾಮಿ ಅವರು ಬಂದಿದ್ದಾರೆ. ಅವರಿಗೆ ಸಹ ನಾನು ಈಗ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಹಾಗೆ ಮೊದಲನೇದಾಗಿ ಮುದ್ರಣ ಮಾಧ್ಯಮ ಮತ್ತು ದೃಶ್ಯ ಮಾಧ್ಯಮದವರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇಲ್ಲಿಗೆ ಪತ್ರಿಕಾಗೋಷ್ಠಿಯನ್ನು ನಡೆಸಲಿಕ್ಕೆ ಚೆಲುವರಾಯಸ್ವಾಮಿ ಜೊತೆಯಲ್ಲಿ ಅವರ ಸಾಹೇಬರ ಜೊತೆಯಲ್ಲಿ ಬಂದಿರತಕ್ಕಂತ ಐಶ್ವರ್ಯ ಮಾದೇವ್ ಅವರಿಗೂ ಸಹ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ನಮ್ಮ ಅನೂರು ಕ್ಷೇತ್ರದ ಶಾಸಕರಾದಂತ ನರೇಂದ್ರ ಅವರಿಗೂ ಸಹ ಸ್ವಾಗತವನ್ನ ಕೋರ್ತಾ ಹಾಗೆ ಹಿರಿಯರಾದ ಜಯಣ್ಣ ಅವರಿಗೂ ಸಹ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನ ಕೋರ್ತಾ ಹಾಗೆ ಕೃಷ್ಣಮೂರ್ತಿ ಮಾಜಿ ಶಾಸಕರು ಅವರಿಗೂ ಸಹ ಸ್ವಾಗತವನ್ನ ಕೋರ್ತಾ ಮತ್ತೊಬ್ಬ ಮಾಜಿ ಶಾಸಕರಾದಂತ ಬಾಲರಾಜ್ ಅವರಿಗೂ ಸ್ವಾಗತವನ್ನ ಕೋರ್ತಾ ಈ ಪತ್ರಿಕೆಯನ್ನ ಇನ್ನು ಮುಂದೆ ನಮ್ಮ ಚೆಲುವರಾಯಸ್ವಾಮಿ ಸಾಹೇಬರು ನಡೆಸಬೇಕು ಅಂತ ನಾನು ಕೇಳ್ಕೊಳ್ತೀನಿ. ಜಿಲ್ಲೆಯ ಎಲ್ಲ ಮಾಧ್ಯಮ ಸ್ನೇಹಿತರೆ ಸ್ವಾಗತ ಮಾಡೋದ್ರಿಂದ ಮತ್ತೆ ನಾನು ಹೋಗಲ್ಲ. ಕಾಂಗ್ರೆಸ್ ಪಕ್ಷ ಕಳೆದ 5-6 ತಿಂಗಳಿಂದ ಕೋವಿಡ್-19 ಏನು ಈ ಜಗತ್ತಿನಲ್ಲಿ ನಮ್ಮ ದೇಶದಲ್ಲಿ ಅಥವಾ ಕರ್ನಾಟಕದಲ್ಲಿ ಹಂತವಾಗಿ ಪ್ರಾರಂಭ ಆಗ್ತು. ಆ ಒಂದು ವಿಚಾರದಲ್ಲಿ ಹಲವಾರು ವಿಚಾರವನ್ನು ನಾವು ಸಂಪೂರ್ಣವಾಗಿ ಕೇಂದ್ರಕ್ಕೆ ಮತ್ತು ರಾಜ್ಯಕ್ಕೆ ನಮ್ಮ AICCಯಿಂದ KPCCವರೆಗೂ ತಾಲೂಕು ಸಂಪೂರ್ಣವಾಗಿ ಸಹಕಾರವನ್ನು ನಾವು ಕೊಟ್ಟಿದ್ದೆವು. ಅದಾದ ನಂತರನೂ ಅನೇಕ ವೈಫಲ್ಯತೆ ಮತ್ತು ಈ ಭ್ರಷ್ಟಾಚಾರದ ಬಗ್ಗೆ ಬಹಳ ಹೆಚ್ಚಿನ ಪ್ರಮಾಣಕ್ಕೆ ಹೋಗ್ತಕ್ಕಂಥ ಒಂದು ಹಂತ ತಲುಪಿದಾಗ ಸಿದ್ದರಾಮಯ್ಯನವರು ವಿರೋಧ ಪಕ್ಷ ನಾಯಕರು ಮತ್ತು ನಮ್ಮ ಪ್ರದೇಶ ಕಾಂಗ್ರೆಸ್ ಅಧ್ಯಕ್ಷರಾದ DK ಶಿವಕುಮಾರ್ ಅವರು ಮೊದಲು ಜುಲೈ 3ನೇ ತಾರೀಕು ಸಿದ್ದರಾಮಯ್ಯನವರು ಒಂದು ಪ್ರೆಸ್ ಮೀಟ್ ಮಾಡಿ ಭ್ರಷ್ಟಾಚಾರದ ಬಗ್ಗೆ ವಿವರ ಮಾಧ್ಯಮಗಳ ಮೂಲಕ ಸರ್ಕಾರಕ್ಕೆ ಒತ್ತಾಯವನ್ನು ಮಾಡಿದ್ರು. ಅದಾದ 11 ದಿವಸ ಅವರೇನೂ ಮಾತಾಡದಲ್ಲೇ 20ನೇ ತಾರೀಕು ಒಂದು 2-3 ಜನ ಮಂತ್ರಿಗಳು 2,000 ಕೋಟಿ ನಾವು ಖರ್ಚು ಮಾಡಿಲ್ಲ, ಬರೀ 324 ಕೋಟಿ ಅಂತೇಳಿ ಡಿಪೆಂಡ್ ಮಾಡ್ಕೊಂಡು ಸಂಪೂರ್ಣ ಮಾಹಿತಿ ಕೊಟ್ಟಿರಲಿಲ್ಲ. ಅದಾದಮೇಲೆ 23ನೇ ತಾರೀಕು ನಮ್ಮ ಅಧ್ಯಕ್ಷರು ಮತ್ತು ಸಿದ್ದರಾಮಯ್ಯನವರಿಗೂ ಜಂಟಿ ಪತ್ರಿಕಾಗೋಷ್ಠಿಯನ್ನು ಮಾಡಿದಾಗ ಅವರು 12 ಗಂಟೆಗೆ ಮಾಡಿದ್ರು. 3 ಗಂಟೆಗೆ 5 ಜನ ಮಂತ್ರಿಗಳು 7 ಜನ 2,000 ಕೋಟಿಗೆ ಅಕ್ಸೆಪ್ಟ್ ಮಾಡಿದ್ರು. ಈ ಒಂದು ವಿಚಾರವನ್ನು ನಿಮಗೆ ಇತ್ತೀಚೆಗೆ ಗೊತ್ತಿರೋಂಗೆ ಪ್ರಿಂಟ್ ಮೀಡಿಯಾ ಎಲ್ಲ ಜಿಲ್ಲಾವಾರು ಹೆಚ್ಚು ಆ ಕೇಂದ್ರದಲ್ಲಿ ಇವತ್ತು ಬೆಂಗಳೂರು ಮಾಡಿದ್ರೆ ಅದು ಎಲ್ಲ ಜಿಲ್ಲೆಗೂ ಹೆಚ್ಚು ಹೋಗೋದು ಕಡಿಮೆ, ಯಾವುದೋ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಬಿಟ್ಟರೆ ಅಂತ ಅನ್ನೋದನ್ನ ಹಿನ್ನೆಲೆಯಲ್ಲಿ ನಮ್ಮ ಪಕ್ಷ ಇಡೀ ರಾಜ್ಯದ 30 ಜಿಲ್ಲೆನಲ್ಲೂ ಒಬ್ಬೊಬ್ಬ ಲೀಡ್ರು ಮತ್ತು ಅವ್ರ ಜೊತೆಗೆ ಒಬ್ಬರನ್ನ ನಿಯೋಜಿಸಿ ಇಡೀ ರಾಜ್ಯಾದ್ಯಂತ ಈ ಒಂದು ವಿಚಾರವನ್ನು ತಮ್ಮಗಳ ಮೂಲಕ ಜನರಿಗೆ ತಲುಪುವಂಥ ಕೆಲಸವನ್ನು ಮಾಡಬೇಕು ಅಂತೇಳಿ ನಮ್ಮ ಪಕ್ಷ ತೀರ್ಮಾನ ತಗೊಂಡು ಅದರ ಹಿನ್ನೆಲೆಯಲ್ಲಿ ಚಾಮರಾಜನಗರ ಜಿಲ್ಲೆಗೆ ನಾನು ಮತ್ತು ನಮ್ಮ ಸ್ಪೋಕ್ಸ್ ಪರ್ಸನ್ ಐಶ್ವರ್ಯ ಮಾದೇವ್ ಅವರು ಇಬ್ಬರನ್ನ ನಿಯೋಜಿಸಿದ್ದಾರೆ. ಆ ಒಂದು ಪಕ್ಷದ ನಿಯೋಜನೆ ಹಿನ್ನೆಲೆಯಲ್ಲಿ ನಾವಿಬ್ಬರೂ ಸಹ ಇವತ್ತು ಈ ಜಿಲ್ಲೆಗೆ ಬಂದಿದ್ವಿ. ನಮ್ಮೆಲ್ಲ ಜಿಲ್ಲಾ ನಾಯಕರು ಸಹ ಇದ್ದಾರೆ. ನಿಮ್ಗಾಗಲೇ ಇದು ಸಾಕಷ್ಟು ಆಗ್ತಾ ಇದೆ.
ಅಷ್ಟು ಅವರಿಗೆ ಪ್ರೋತ್ಸಾಹವನ್ನ ನಾವು ಕೊಟ್ಟಿದ್ದನ್ನು ನಿಮಗೂ ಗೊತ್ತಿದೆ. ಅದಾದ್ಮೇಲೆ ಜನವರಿ 30ಕ್ಕೆ ಇಂಡಿಯಾದಲ್ಲಿ ಸ್ಟಾರ್ಟ್ ಆಗಿತ್ತು ಫಸ್ಟ್ ಕೇಸ್. ಕರ್ನಾಟಕದಲ್ಲಿ ಮಾರ್ಚ್ 3ನೇ ತಾರೀಕು ಗುಲ್ಬರ್ಗ ಮೊದಲನೇ ಕೇಸ್. ಜನವರಿ ಫೆಬ್ರವರಿನಲ್ಲೇ ಸ್ಟಾರ್ಟ್ ಆದಾಗ ಅನೇಕ ಅವಕಾಶಗಳಿತ್ತು ರಾಷ್ಟ್ರದ ಸರ್ಕಾರಗಳಿಗೆ ನಿಯಂತ್ರಣ ಮಾಡಿ. ಯಾರು ಇಂಟರ್ನ್ಯಾಷನಲ್ ಟ್ರಾವೆಲ್ ಇದ್ರು ಅವರನ್ನ ಕ್ವಾರಂಟೈನ್ ಮಾಡ್ತಕ್ಕಂಥ ಪ್ರಾರಂಭ ಮಾಡಿದ್ರೆ ಚೈನಾದಲ್ಲಿದೆ, ಅಮೆರಿಕಾದಲ್ಲಿದೆ, ರಷ್ಯಾದಲ್ಲಿದೆ, ಇಟಲಿಲಿದೆ, ನಮ್ಮ ದೇಶಕ್ಕೆ ಬರಲ್ಲ ಅನ್ನೋ ಒಂದು ಕಲ್ಪನೆ ಇತ್ತೋ ಅಥವಾ ಎಲ್ಲ ಇವರು ಅದಕ್ಕೆ ಏನಾದ್ರು ಬಾರ್ಡರ್ ಹಾಕಿದೀವಿ ಅಂತಿತ್ತೋ ಗೊತ್ತಿಲ್ಲ. ಅಲ್ಲೆಲ್ಲ ಸ್ಪ್ರೆಡ್ ಆದಾಗ ತುಂಬಾ ಅತಿ ಯೋಗಕ್ಕೆ ಹೋದಾಗ ನಾವು ಅದನ್ನು ಬಹಳ ಉದಾಸೀನ ಮಾಡಿದ್ವಿ. ಇಲ್ಲಿಗೆ ಎಂಟ್ರಿ ಆದಾಗಲೂ ಸಹ ಮಾರ್ಚ್ 24ಕ್ಕೇನು ಕರ್ಫ್ಯೂವನ್ನ ಅನೌನ್ಸ್ ಮಾಡಿದ್ರು ಪ್ರಧಾನಮಂತ್ರಿಗಳು, ನಿಜಕ್ಕೂ ಅವ್ರು ಮಾಡಬೇಕಾಗಿದ್ದು ಸ್ವಲ್ಪ 10 ದಿವಸ ಅರ್ಲಿ ಮಾಡಿದ್ರು ಸಂತೋಷ ಆಗ್ತಿತ್ತು. ಮೊದಲು 10 ದಿವಸ ಸಂಪೂರ್ಣವಾಗಿ ರಾಷ್ಟ್ರದ ಯಾವುದೇ ರಾಜ್ಯದ ಜನ ಯಾರು ಎಲ್ಲೇ ಹೋಗ್ಬೇಕಾದ್ರೂ ಹೋಗ್ಲಿಕ್ಕೆ ಅವಕಾಶ ಕೊಟ್ಟು ಬೇರೆ ರಾಜ್ಯದಿಂದ ಬಂದವರಿಗೆ ಕ್ವಾರಂಟೈನ್ ಮಾಡತಕ್ಕಂಥ ಕಟ್ಟುನಿಟ್ಟಾದ ಕ್ರಮ ತಗೊಂಡಿದ್ರೆ ಬಹುಶಃ ನಾವು ಇವತ್ತು ಈ ಪರಿಸ್ಥಿತಿಯನ್ನು ಎದುರಿಸಬೇಕಾದಂಥ ಅವಶ್ಯಕತೆ ಇರಲಿಲ್ಲ. ಸಂಪೂರ್ಣವಾಗಿ ಕರ್ಫ್ಯೂ ಮಾಡಿದ್ರು. ಅದಾದ 45 ಡೇಸ್ ಅಲ್ಲಿ ಲಾಕ್ಡೌನ್, ಯಾರು ಎಲ್ಲಿಗೂ ಹೊರಗಡೆ ಹೋಗ್ಲಿಕ್ಕೆ ಅವಕಾಶ ಆಗಲಿಲ್ಲ. ಅದಾದ್ಮೇಲೆ ಕಂಡೀಷನ್ ಹಾಕಿ ಬಂದು ಆವಾಗ ತಮಿಳುನಾಡು, ಆಂಧ್ರ, ಮುಂಬೈ, ಗುಜರಾತ್ ಈ ಥರದ ಅನೇಕ ರಾಜ್ಯಗಳಿಂದ ನಮ್ಮ ಕರ್ನಾಟಕಕ್ಕೆ ಸ್ಪ್ರೆಡ್ ಆಗ್ತಕ್ಕಂಥದ್ದು, ಬೇರೆ ಬೇರೆ ಕಡೆ ಈ ಥರ ಹೋದಾಗ ಸ್ಪ್ರೆಡ್ ಆಗ್ತಕ್ಕಂಥದ್ದು ಜಾಸ್ತಿ ಆಯಿತು. ಆದ್ರೂ ಕರ್ನಾಟಕ ಮತ್ತು ನಮ್ಮ ದೇಶದ ಬಗ್ಗೆ ಅವರಷ್ಟವರೇ ಇವರನ್ನ ಅವರನ್ನು ಅಭಿನಂದಿಸಕ್ಕೆ ಸ್ಟಾರ್ಟ್ ಆದ. ಬೇರೆ ದೇಶಗಳು ಹೋಲಿಕೆ ಮಾಡಿದ್ರೆ ನಮ್ಮ ದೇಶದಲ್ಲಿ ಕಡಿಮೆ ಇದೆ, ಕಂಟ್ರೋಲ್ ಇದೆ, ನಿಯಂತ್ರಣ ಇದೆ, ನಾವು ಬಹಳ ಎಫೆಕ್ಟಿವ್ ಆಗಿ ಮೇಂಟೈನ್ ಮಾಡ್ತಾ ಇದ್ದೀವಿ ಅಂತ ಹೇಳಿ ಕೇಂದ್ರ ಸರ್ಕಾರ ಕೇಂದ್ರ ಸರ್ಕಾರವನ್ನು ಅಭಿನಂದಿಸಲಿಕ್ಕೆ ಸ್ಟಾರ್ಟ್ ಆಯಿತು. ನಮಗೂ ಆಶ್ಚರ್ಯ ಆಯಿತು. ಪ್ರಾರಂಭ ಈಗಾಗಿದ್ದು ಹಳ್ಳಿ ಕಡೆ ಗಾದೆ ಹೇಳ್ತಾರೆ, ಮಾರಿ ಹಬ್ಬ ಬರುತ್ತೆ ಮುಂದೆ ಅಂತ. ಆ ಥರ ಪ್ರಾರಂಭ ಆಗಿರೋ ಸಂದರ್ಭದಲ್ಲಿ ಅಷ್ಟೊಂದು ಮಾಹಿತಿ ಸಂಗ್ರಹ ಮಾಡಲಿಕ್ಕೆ ಎಲ್ಲ ಥರದ ಕೇಂದ್ರ ಸರ್ಕಾರಕ್ಕೆ ಏಜೆನ್ಸಿಗಳಿದ್ದು, ಬೇರೆ ದೇಶಗಳಲ್ಲಿ ಯಾವ ರೀತಿ ಸ್ಪ್ರೆಡ್ ಆಯಿತು, ಯಾವ ರೀತಿ ವಿಕೋಪಕ್ಕೆ ಹೋಯಿತು ಅಂತ ಗೊತ್ತಿದ್ದು, ನಮ್ಮ ರಾಜ್ಯದಲ್ಲಿ ಪ್ರಾರಂಭದಲ್ಲೇ ಖುಷಿ ಪಟ್ಟುಕೊಂಡು ಅಭಿನಂದನೆ ಸಲ್ಲಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ. ಇದು ಎಲ್ಲೋ ಒಂದು ಕಡೆ ಮುಂದಿನ ದಿನಗಳಲ್ಲಿ ನಮ್ಮೆಲ್ಲರೂ ತೊಂದರೆ ಅನುಭವಿಸಬೇಕಾಗುತ್ತೆ ಅನ್ನೋದನ್ನು ನಾವು ಹಲವಾರು ಸರಿ ಯೋಚನೆ ಮಾಡ್ತಾ ಸೋಷಿಯಲ್ ಮೀಡಿಯಾದಲ್ಲಿ ಅಲ್ಲಿ ಇಲ್ಲಿ ಚರ್ಚೆ ಪ್ರಾರಂಭ ಆಯಿತು. ಅದಾದ್ಮೇಲೆ ಸ್ವಲ್ಪ ಜಾಸ್ತಿ ಆಯ್ತಾ ಬಂತು. ಜುಲೈವರೆಗೂ ನಮಗೆ 30,000 20ರಿಂದ 30,000 ಸೋಂಕಿತ ಬಿದ್ದಿತ್ತು. ಜುಲೈ 1ನೇ ತಾರೀಕಿನಿಂದ ಜುಲೈ 30ವರೆಗೂ 1 ಲಕ್ಷ ದಾಟಿ 1,30,000ಕ್ಕೆ ಹೋಗ್ಲಿಕ್ಕೆ ಅನುಕೂಲ. ನಮಗೆ ಭ್ರಷ್ಟಾಚಾರ ಅವ್ರ ಮೇಲೆ ಎಗನೆಟ್ಟಿಗೋ ರಾಜಕೀಯ ದ್ವೇಷಕ್ಕೋ ಮಾಡಲಿಕ್ಕೆ ಬರ್ತಿಲ್ಲ. 4,000 ಕೋಟಿಯಿಂದ ಇದ್ರೆ 20,000 ಕೋಟಿನ ಖರ್ಚು ಮಾಡಿ ಅದರಿಂದ ಕೋವಿಡ್-19 ಕಂಟ್ರೋಲ್ ಮಾಡೋದು, ಆ ಸೋಂಕಿತರ ಪ್ರಾಣಿಗೆ ಹಾನಿ ಆಗತಕ್ಕಂಥ ಯಾವುದೇ ಅಂತ ತಲುಪದಂಗೆ ನೋಡ್ಕೋಬೇಕು. ಇದನ್ನ ನಾವು ಸರ್ಕಾರ ಮಾಡಿದ್ರೆ ರಿಯಲಿ ಅವರಿಗೆ ಅಭಿನಂದನೆ ಹೇಳ್ತಿದ್ದೋ. ಖಂಡಿತ ಇದು ಒಂದು ಒಳ್ಳೆ ಕೆಲಸ. ಒಬ್ಬ ಪ್ರಾಣಿಗೆ ನಾವು ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಇವರು ಯಾವಾಗ ಕೇರಳದಲ್ಲಿ 20,000 ಕೋಟಿನ ಖರ್ಚು ಮಾಡ್ತಾರೆ, ಬೇರೆ ರಾಷ್ಟ್ರಗಳಲ್ಲಿ ಲೆಕ್ಕ ಇಲ್ಲ ಕೋವಿಡ್-19 ವಿಚಾರದಲ್ಲಿ ಯಾವ ರೀತಿ ಸ್ಪಂದಿಸ್ತಾ ಇದ್ದಾರೆ ಅಂತ. ನಮ್ಮ ರಾಜ್ಯದಲ್ಲಿ 1,400 ಕೋಟಿನ ಪ್ಯಾಕೇಜ್ ನಮ್ಮ ಮುಖ್ಯಮಂತ್ರಿಯವರು ಕೊಟ್ಟಿದ್ದರೆ, ರಾಜ್ಯದಲ್ಲಿ ಪ್ರಧಾನಮಂತ್ರಿಯವರು
ದೀಪ ಹಚ್ಚಿದ್ರು, ಕ್ಲಾಪ್ಸ್ ಹೊಡ್ಸಿದ್ರು, ಎಲ್ಲನೂ ಮಾಡಿದ್ರು. ಕೊನೆಗೆ 20 ಲಕ್ಷ ಪ್ಯಾಕೇಜ್ ಅಂತ ಅನೌನ್ಸ್ ಮಾಡಿದ್ರು. 20 ಲಕ್ಷ ಪ್ಯಾಕೇಜಲ್ಲಿ ನಿಮ್ಮೆಲ್ಲರಿಗೂ ಗೊತ್ತಿದೆ ಯಾವ ರೀತಿ ಕೋವಿಡ್ಗೆ ಅನುಕೂಲ ಆಗಿದೆ ಅಥವಾ ಜನಕ್ಕೆ ಯಾವ ರೀತಿ ತಲುಪಿದೆ, ಏನೆಲ್ಲ ಅನುಕೂಲ ಆಗಿದೆ ಆಗಿಲ್ಲ ಅನ್ನೋದ್ರ ಬಗ್ಗೆ ನಿಮ್ಮೆಲ್ಲರಿಗೂ ಗೊತ್ತಿದೆ. ಈ ಒಂದು ಬ್ಯಾಕ್ಗ್ರೌಂಡ್ನಲ್ಲಿ ನಮ್ಮ ರಾಷ್ಟ್ರ, ನಮ್ಮ ರಾಜ್ಯದ ಸರ್ಕಾರಗಳು ಸಂಪೂರ್ಣವಾಗಿ ಉದಾಸೀನ ಮಾಡ್ತಾ ಹೋಗ್ತಾ ನಾವು ಬಹಳ ಕೆಟ್ಟ ಪರಿಸ್ಥಿತಿಯನ್ನು ತಲುಪಿದಾಗ ನಮ್ಮ ಪಕ್ಷ ಅನಿವಾರ್ಯವಾಗಿ ಅವರೇ ಸರ್ಕಾರದ ಮಾಹಿತಿಯನ್ನೇ ಕೊಡೋದು. ನಾವು ಹೊಸದಾಗಿ ಕ್ರಿಯೇಟ್ ಮಾಡಿದಂಥ ಮಾಹಿತಿ ಅಲ್ಲ. ಬುಕ್ಕನ್ನು ಸಹ ನಿಮ್ಗೆಲ್ಲರಿಗೂ ಕೊಟ್ಟಿದ್ದೀವಿ. ಒಟ್ಟು ಎಲ್ಲ ಇಲಾಖೆಯಿಂದ 4,167 ಕೋಟಿ ಖರ್ಚಾಗಿದೆ ಅಂತ ಆಲ್ರೆಡಿ ನಾವು ಪೇಮೆಂಟ್ ಆಗಿದೆ ಅಂತ ನಮ್ಮ ಸಿದ್ದರಾಮಯ್ಯವರಾಗಲಿ ಶಿವಕುಮಾರ್ ಅವರಾಗಲಿ ಎಲ್ಲರೂ ಪ್ರೆಸ್ಮೆಂಟ್ ಮಾಡಿದ್ವಿ. 4,167 ಕೋಟಿ ಬುಕ್ ಆಗಿದೆ. ಅದರಲ್ಲಿ 1,000 ಕೋಟಿ ಖರ್ಚಾಗಿದೆಯೋ, 2,000 ಆಗಿದೆಯೋ, ಇನ್ನೊಂದಷ್ಟು ಜಾಗ ಖರ್ಚಾಗಿ ಕೊಡ್ತಾರೆ, ಬಿಲ್ ಆಗಿದೆ, ಸೊ ಮೂಮೆಂಟ್ಸ್ ಇದೆ, ಆರ್ಡರ್ಗಳಿದೆ, ಈ ಥರದ್ದೆಲ್ಲ ಇರುತ್ತೆ. ಸರ್ಕಾರ ಒಂದೇ ಸಲ ಯಾವ ಪೇಮೆಂಟು ಆಗ್ಬಾರ್ದು. ನಮಗೂ ಸರ್ಕಾರ ನಡೆಸಿರುವಂಥ ಅನುಭವ ಇರ್ತಕ್ಕಂಥ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಮೊದಲು ಜುಲೈ 3ನೇ ತಾರೀಕು ಸಿದ್ದರಾಮಯ್ಯನವರು ಪತ್ರಿಕಾಗೋಷ್ಠಿ ಮಾಡಿ 2,000 ಕೋಟಿಯನ್ನ ಖರ್ಚಾಗಿದೆ, ಅದರಲ್ಲಿ ಹೆಚ್ಚು ಭ್ರಷ್ಟಾಚಾರ ಆಗಿದೆ ಅಂತ ಹೇಳಿದಾಗ 320 ಕೋಟಿ 324 ಕೋಟಿ ಅಷ್ಟೇ ಅಂತ ಹೇಳಿ ಅವರು ಸಾಕಷ್ಟು ಡಿಪೆಂಡ್ ಮಾಡಿರ್ತಕ್ಕಂಥ ಪ್ರಯತ್ನವನ್ನು ಮಾಡಿದ್ರು. ಯಾವುದೇ ಮಾಹಿತಿಯನ್ನ ಅಥವಾ ಸೂಕ್ತವಾದಂಥ ಉತ್ತರವನ್ನು ಕೊಡಲಿಲ್ಲ. ಅದು 17 ದಿವಸ ಆದ್ಮೇಲೆ 20ನೇ ತಾರೀಕು ಅವರು ಪ್ರೆಸ್ ಮೀಟ್ ಮಾಡಿದ್ರು ಮಂತ್ರಿಗಳು. ಅದಾದ್ಮೇಲೆ 23ನೇ ತಾರೀಕು ಇದು ಸೀರಿಯಸ್ ಆಗಿ ಎಲ್ಲ ದಾಖಲೆಗಳನ್ನ ನಮ್ಮ ವಿರೋಧ ಪಕ್ಷ ನಾಯಕರು ಮತ್ತು ಅಧ್ಯಕ್ಷರು ತಗೊಂಡು 23ನೇ ತಾರೀಕು 4,367 ಕೋಟಿಗೆ ಇದು ಆಗಿದೆ. ಅದರಲ್ಲಿ 2,000ಕ್ಕಿಂತ ಹೆಚ್ಚು ಭ್ರಷ್ಟಾಚಾರ ಆಗಿದೆ ಅನ್ನೋದನ್ನ ಬಹಳ ಸೀರಿಯಸ್ ಆಗಿ ಯಾವಾಗ ಸರ್ಕಾರದಲ್ಲಿ ಚಾರ್ಜ್ ಮಾಡಿದ್ರು ಅವಾಗ ಗಡಬಿಡಿನಲ್ಲಿ ಮುಖ್ಯಮಂತ್ರಿಯವರೇ ಪ್ರೆಸ್ ಮೀಟ್ ಮಾಡಿ ತೀರ್ಮಾನ ತಗೊಂಡು ಅದಾದ ನಂತರ 1 ಗಂಟೆಯಲ್ಲಿ ಅವರು ಬ್ಯಾಕ್ಔಟ್ ಆಗಿ 6 ಜನ ಮಂತ್ರಿಗಳನ್ನ ಕಳಿಸಿ ಅವತ್ತು 20ನೇ ತಾರೀಕು ಅವ್ರು ಮಾಡಿದಾಗ 324 ಕೋಟಿ ಹೇಳಿದ್ದಾರೆ. 23ನೇ ತಾರೀಕು ಅವರೆಲ್ಲ ಬಂದಾಗ 2,120 ಕೋಟಿ ನಾವು ಖರ್ಚು ಮಾಡಿದ್ವಿ, 4,000 ಅಲ್ಲ ಅಂತ ಹೇಳಿ. ಇದರಲ್ಲೇ ಗೊತ್ತಾಗುತ್ತೆ ಎಷ್ಟು ಮಟ್ಟಿಗೆ ಈ ಒಂದು ಅವರ ಪತ್ರಿಕಾ ಸ್ಟೇಟ್ಮೆಂಟ್ ಮೇಲೆ ಈ ಒಂದು ಹಗರಣ ನಡೆದಿದೆ, ನಡೆದಿಲ್ಲ, ಮತ್ತೆ ಎಷ್ಟು ಖರ್ಚಾಗಿದೆ, ಎಷ್ಟು ಉಪಯೋಗ ಆಗಿದೆ ಅನ್ನೋದನ್ನ ನಾವು ವಾಸ್ತವವಾಗಿ ಗಮನ ಹರಿಸಲಿಕ್ಕೆ ಅನುಕೂಲ ಆಗುತ್ತೆ. ನಾವು ಕೊಟ್ಟಿದ್ದೀವಿ ಡೀಟೇಲ್. ಆರೋಗ್ಯ ಇಲಾಖೆಯಲ್ಲಿ 700 ಕೋಟಿ, BBMPನಲ್ಲಿ 200 ಕೋಟಿ, ವೈದ್ಯಕೀಯ ಶಿಕ್ಷಣ ಇಲಾಖೆಯಲ್ಲಿ 815, ಜಿಲ್ಲಾಡಳಿತಕ್ಕೆ ನೀಡಿರ್ತಕ್ಕಂಥ SDF ಹಣ ಮತ್ತು ಕಾರ್ಮಿಕರ ಇಲಾಖೆಯಿಂದ 742, ಕಾರ್ಮಿಕ ಇಲಾಖೆಯಿಂದ ಇಲಾಖೆಯಿಂದ 500 ಕೋಟಿ, ಕೋವಿಡ್ ಆರೈಕೆ ಕೇಂದ್ರ ಹಾಸಿಗೆ ದಿಂಬು ಖರೀದಿಗೆ 160 ಕೋಟಿ, ಕೇಂದ್ರ ಸರ್ಕಾರ ಸಲ್ಲಿಸಿರುವ ಸರಬರಾಜು ಮಾಡಿರುವ ಉಪಕರಣ ಮೌಲ್ಯ 50 ಕೋಟಿ. ಇದೆಲ್ಲ ಸೇರಿ 4,167 ಕೋಟಿಯ ಖರ್ಚು ನಮಗೆ ಸಿಕ್ಕಿರ್ತಕ್ಕಂಥದ್ದಾಗಿದೆ. ಇನ್ನೂ ಅದಲ್ಲದೆ ಇತ್ತೀಚೆಗೆ ಸಾಕಷ್ಟು ಹಣ ಖರ್ಚಾಗ್ತಾ ಇದೆ. ಅದರ ಉಪಯೋಗ ಇವತ್ತಿನ ಏನು 1,30,30,000 ದಾಟಿದೆ ಸಂಖ್ಯೆಗಳು, ಅವ್ರಿಗೆ ಯಾರಿಗೂ ಸಹ ಸಂಪೂರ್ಣವಾಗಿ ಉಪಯೋಗ ಆಗ್ತಾ ಇದೆ. ಇದರ ಜೊತೆಗೆ ನಮಗೆ ಈ 4,167 ಕೋಟಿ ನಾವೇನು ದಾಖಲೆ ಕೊಟ್ಟಿದ್ದೀವಿ, ಅದಕ್ಕೆ ಮೊದಲನೇದಾಗಿ ಕೇಂದ್ರ ಸರ್ಕಾರ 50,000 ವೆಂಟಿಲೇಟರ್ನ ಖರೀದಿ ಮಾಡಿದೆ. 4 ಲಕ್ಷ ಈಚ್ ವೆಂಟಿಲೇಟರ್ 4 ಲಕ್ಷಕ್ಕೆ ಖರೀದಿ ಮಾಡ್ತಕ್ಕಂಥದ್ದು. ಆದರೆ ಕರ್ನಾಟಕ 930 ಖರೀದಿ ಮಾಡ್ತಾರೆ. 5,60,000ದಿಂದ 18,20,000. ಕೇಂದ್ರ ಸರ್ಕಾರ ಮಾಡೋದು 4 ಲಕ್ಷ, ರಾಜ್ಯ ಸರ್ಕಾರ ಮಾಡೋದು 5,60,000ದಿಂದ 18,20,000. ಇದು ಎದ್ದಿ ಕಣ್ಣಿಗೆ ಕಾಣತಕ್ಕಂಥ ಒಂದು ಭ್ರಷ್ಟಾಚಾರ ಅಲ್ವಾ? ಇದನ್ನು ಮುಚ್ಚಿರ್ತಕ್ಕಂಥದಕ್ಕೆ
ಏನಾದರೂ ಇಂಥ ಒಂದು ಸಂದರ್ಭದಲ್ಲಿ ಅರ್ಥ ಇದೆಯಾ ಅನ್ನೋದನ್ನು ಯೋಚನೆ ಮಾಡಿ. ತಮಿಳುನಾಡಿನಲ್ಲಿ ಅದೇ ಸಂದರ್ಭದಲ್ಲಿ 4,78,000 ಖರೀದಿ ಮಾಡಿದ್ದಾರೆ. ತೆಲಂಗಾಣದಲ್ಲಿ 4,20,000 ಖರೀದಿ ಮಾಡಿದ್ದಾರೆ. ನಮ್ಮ ರಾಜ್ಯದಲ್ಲಿ ಮಾತ್ರ ಕನಿಷ್ಠ 5,60,000ದಿಂದ ಗರಿಷ್ಠ 18,20,000ವರೆಗೂ ಖರೀದಿಗೆ ಬುಕ್ ಮಾಡಿರ್ತಕ್ಕಂಥದ್ದು. ಅದು ಎಲ್ಲ ಇನ್ವಾಯ್ಸ್ಗಳು ಸಹ ಇದೆ. ಅದಾದ್ಮೇಲೆ PP ಕಿಟ್ಗೆ ಹೋಗ್ತಾರೆ. 330 ರೂಪಾಯಿಗೆ 1,69,000 ಕಿಟ್ಟನ್ನು ಪರ್ಚೇಸ್ ಮಾಡ್ತಾರೆ. ಮಾರ್ಕೆಟ್ ಬೆಲೆ 300 ಇದೆ ಆವಾಗ. ಆ 300ನ ಏನು ಸಹ 1,49,000 ಕಿಟ್ಟನ್ನು ಪರ್ಚೇಸ್ ಮಾಡ್ತಾರೆ. 9,320 ಅದಾದ 29ಕ್ಕೆ 20 ದಿವಸ ವ್ಯತ್ಯಾಸದಲ್ಲಿ 1,444 ರೂಪಾಯಿಗೆ ಖರೀದಿ ಮಾಡ್ತಾರೆ. ಅದೇ PP ಕಿಟ್ಟನ್ನ 70,000 ಖರೀದಿ ಮಾಡ್ತಾರೆ. 20 ದಿವಸದ ನಂತರ ಮಾಡ್ತಕ್ಕಂಥದ್ದು. ಅದಾದ್ಮೇಲೆ ಈ 4ನೇ ದಿವಸಕ್ಕೆ 8ನೇ ತಾರೀಕು 4ನೇ ತಿಂಗಳಿಗೆ 2,117 ರೂಪಾಯಿ ಖರೀದಿ ಮಾಡ್ತಾರೆ. 99,000. ಅದಾದ್ಮೇಲೆ 10ನೇ ತಾರೀಕು 4ನೇ ತಿಂಗಳಿಗೆ 1,00,000 ಖರೀದಿ ಮಾಡ್ತಾರೆ. 2,104 ರೂಪಾಯಿ. ಮತ್ತು ಅದಾದ ಅದೇ ಡೇಟು ಮತ್ತೆ 1,00,000 ಖರೀದಿ ಮಾಡ್ತಾರೆ. 2,049. ಇದು ಎಷ್ಟು ಆಶ್ಚರ್ಯವಾಗಿದೆ. ನಮಗೆ ನೋಡಿದ್ರೆ ಒಂದೊಂದ್ಸರಿ ವಿಚಿತ್ರವಾದಂಥ ರೀತಿಯಲ್ಲಿ ಈ ಒಂದು ಪ್ರಕ್ರಿಯೆ ನಡೆದಿರ್ತಕ್ಕಂಥದ್ದು ನಮ್ಮ ಕಣ್ಮುಂದೆ ಕಾಣುತ್ತೆ. ಸ್ಯಾನಿಟೈಸರ್ ಬಗ್ಗೆ 60 ರೂಪಾಯಿ 500 ml ಇರ್ತಕ್ಕಂಥ ಕ್ವಾಂಟಿಟಿ ಇರ್ತಕ್ಕಂಥದಕ್ಕೆ ಮಾರುಕಟ್ಟೆ ಬೆಲೆ ಇದೆ. 3ನೇ ತಾರೀಕು 2ನೇ ತಿಂಗಳಲ್ಲಿ 97 ರೂಪಾಯಿ. 60 ರೂಪಾಯಿ ಮಾರ್ಕೆಟ್ ಬೆಲೆ, 97 ರೂಪಾಯಿ. 13 3ನೇ ತಾರೀಕು 108 ರೂಪಾಯಿ. 21 3ನೇ ತಾರೀಕು 3ನೇ ತಿಂಗಳು 138 ರೂಪಾಯಿ. 25 3ನೇ ತಿಂಗಳು 250 ರೂಪಾಯಿ. 26 3ನೇ ತಿಂಗಳು 250 ರೂಪಾಯಿ. ಮತ್ತೆ 28 29 5ನೇ ತಿಂಗಳು ಮತ್ತೆ 250 ರೂಪಾಯಿ. ಇದು ಸಹ ಒಂದು ಕಿಟ್ಟಿನ ಬೆಲೆ RD ಕಿಟ್ಟಿಯ ಟೆಸ್ಟ್ ಕಿಟ್ ಏನಿದೆ ಇದು ಕರ್ನಾಟಕದಲ್ಲಿ 1,12,000 ಅಂದ್ರೆ ಒಂದು ಯೂನಿಟ್ಗೆ 100 ಇರ್ತದೆ. 100 750 ಆ ಥರದ 100 ಇರ್ತಕ್ಕಂಥ 750 ಕಿಟ್ಗಳನ್ನ ತಗೊಂಡಿದೆ. ಸೊ ಅದು ಎಷ್ಟು 1,12,000 ನಮ್ಮಲ್ಲಿ ಆ ಒಂದು ಯೂನಿಟ್ಗೆ ಕರ್ನಾಟಕ ತಗೊಂಡದ್ದು. ಅದೇ ಒಡಿಶಾದಲ್ಲಿ 65,000, ಗುಜರಾತ್ 65,000, ರಾಜಸ್ಥಾನದಲ್ಲಿ 37,000, ಛತ್ತೀಸ್ಗಢ 37,000. ಇದು ಎಲ್ಲೂ ನಾವು ಹೋಗಿ ಹುಡುಕ್ಲೇಬೇಕಾಗಿಲ್ಲ. ಕ್ಲಿಯರ್ ಕಟ್ ಆಗಿ ಈ ಒಂದು ಭ್ರಷ್ಟಾಚಾರದ ಒಂದು ವಿಚಾರವನ್ನ ಅವರೇ ನೇರವಾಗಿ ನಮಗೆ ನಿಮಗೆಲ್ಲ ಮಾಹಿತಿಯನ್ನ ಕೊಟ್ಟು ಅನೇಕ ಮಾಧ್ಯಮಗಳಲ್ಲಿ ಎಲೆಕ್ಟ್ರಾನಿಕ್ ಮೀಡಿಯಾದಲ್ಲಿ ಅವಾಗ ಬಂದಿದೆ. ನಾವು ಮೀಡಿಯಾದಲ್ಲೂ ಸಹ ಸಾಕಷ್ಟು ವಿಚಾರನ ಬೆಳಕನ್ನ ಚೆಲ್ಲಿದ್ದಾರೆ. ಇದರ ಜೊತೆಗೆ ಒಂದು ಹೈದರಾಬಾದ್ ಕಂಪನಿನಲ್ಲಿ ಮಾಸ್ಕ್ನ 10 ಲಕ್ಷ ಮಾಸ್ಕ್ನ ಖರೀದಿ ಮಾಡಿದ್ದಾರೆ. 260 ರೂಪಾಯಿ ಒಂದು ಮಾಸ್ಕ್ ಇರ್ತಕ್ಕಂಥ ಒಂದು ಇದನ್ನ 150 ರೂಪಾಯಿಗೆ ಪರ್ಚೇಸ್ ಮಾಡಿದ್ದಾರೆ. 150 ರೂಪಾಯಿ ಹಿಡಿದು 250 ರೂಪಾಯಿವರೆಗೂ ಹೋಗಿದೆ. ಪ್ರಾರಂಭದಲ್ಲಿ 150 ರೂಪಾಯಿ ಮಾಡಿದ್ದಾರೆ. ಅದಾದ್ಮೇಲೆ 250 ರೂಪಾಯಿವರೆಗೂ ಅದು ಮಾರ್ಕೆಟ್ ರೇಟು 60 ರೂಪಾಯಿ, 50ರಿಂದ 60 ರೂಪಾಯಿ. ಈ ಒಂದು ಆಕ್ಸಿಜನ್ ಪರ್ಚೇಸ್ ಮಾಡಿ 4,36,800 ಮುನ್ನೂರಕ್ಕೆ. ಅದೇ ಕೇರಳ ರಾಜ್ಯದಲ್ಲಿ 2,80,000. ಥರ್ಮಲ್ ಸ್ಕ್ಯಾನರ್ 2,000ರಿಂದ 3,000 ಸಿಗ್ತಕ್ಕಂಥದ್ದು ಇವರು 6,000 ರೂಪಾಯಿಯಿಂದ ಪ್ರಾರಂಭ ಮಾಡಿದ್ದಾರೆ. 6, 7, 8 ಇದೆಲ್ಲ ವಿಭಿನ್ನ ರೀತಿಯಲ್ಲಿ ಪರ್ಚೇಸ್ ಮಾಡಿದ್ದಾರೆ. ಇದರ ಜೊತೆಗೆ ಇದಕ್ಕಿಂತ ಬಹಳ ವಿಪರ್ಯಾಸದ್ದು
ಈ ಕಾರ್ಮಿಕರ ಫಂಡಲ್ಲಿ 9,000 ಕೋಟಿ ಅವ್ರದೇ ಕಾರ್ಮಿಕರ ನಿಧಿ ಇದೆ. ಅದರಲ್ಲಿ ಒಂದು 800,000 ಕೋಟಿನ ಖರ್ಚು ಮಾಡಿದ್ದಾರೆ. ಫಸ್ಟು ಬಸ್ ಚಾರ್ಜ್ಗೆ ವಾಪಸ್ ಕಳಿಸ್ಲಿಕ್ಕೆ 1 ಡಬಲ್ ಹಾಕಿದ್ರು. ನಮ್ಮ ಪಕ್ಷ ಅಧ್ಯಕ್ಷರು ಮತ್ತು ವಿರೋಧ ಪಕ್ಷ ನಾಯಕರು ಹೋಗಿ ಗಲಾಟೆ ಮಾಡಿ ನಾವೇ ಕೊಟ್ಟು 1 ಕೋಟಿ ಅಂತ ಒಂದು ವಾರ ಪೂರ್ತಿ 10 ದಿವಸ ಕಂಪ್ಲೀಟ್ ಹೊರಗಡೆ ಕಳಿಸ್ಕೊಡ್ಬೇಕಂತದಕ್ಕೆ ಇದು ಒಂದು ಅವರ ವಿಚಿತ್ರವಾದಂಥ ಡಿಸಿಷನ್ ತಗೊಂಡ್ರು. ಇದರ ಜೊತೆಗೆ 83 ಲಕ್ಷ ಜನಕ್ಕೆ ಆಹಾರದ ಪ್ಯಾಕೇಜ್ ಅಂತ ಕೊಡ್ತಾರೆ. ನಿಮಗೆಲ್ಲ ಗೊತ್ತಿರಬೇಕು, ಇಲ್ಲೆಲ್ಲ ಖಾಸಗಿಯವರು ಕೊಟ್ಟರು, ಸರ್ಕಾರನೂ ಕೊಟ್ಟರು, ನಮ್ಮ ಪಕ್ಷದವರು ಸಾಕಷ್ಟು ಕಿಟ್ಗಳನ್ನ ಕೊಟ್ಟರು. 400ರಿಂದ 600, 700 ರೂಪಾಯಿಗೆ ಬಹುಶಃ 10 ಕೆಜಿ ಅಕ್ಕಿ, ಎಣ್ಣೆ, ಕಾಳು ಇದೆಲ್ಲ ಒಂದು ತಿಂಗಳು ಉಪಯೋಗಿಸುವಂಥ ಮೆಟೀರಿಯಲ್ನ ನಮ್ಮ ಇಸ್ಕಾನ್ ಅವರು ಸಹ 1,000 ರೂಪಾಯಿ ಹೇಳಿದ್ರು. ಅದು ಭಾಳ 1,000 ರೂಪಾಯಿ ಅಂತ ಹೇಳಿದವರು ಒಂದು ತಿಂಗಳು ಒಂದು 2-3 ಜನ ಇರ್ತಕ್ಕಂಥ ಕುಟುಂಬಕ್ಕೆ ಆಗುತ್ತೆ. ಇವರು ಏನು ಹೇಳ್ತಾರೆ, 2 ಬಾಳೆಹಣ್ಣು, 2 ಚಪಾತಿ, 5 ಮೂಸಂಬಿ, 1 ಕಪ್ ಅನ್ನ, 1 ಬಾಟಲ್ ನೀರು, ಒಂದು ಪ್ಯಾಕಿಗೆ 1,200 ರೂಪಾಯಿ. ಯಾರು ಬೆಂಗಳೂರಿಂದ ಹೊರಗಡೆ ಹೋಗ್ತಾರೆ ಅವರಿಗೆ ಕಾರ್ಮಿಕರಿಗೆ ಪ್ಯಾಕೇಜ್ ಕೊಟ್ಟು ಕಳಿಸೋದು. ಇಷ್ಟು ಮೂಸಂಬಿ ಈ ಟೈಮ್ನಲ್ಲಿ ಸಿಗಲೇ ಇದೆ. ಈ ಟೈಮ್ನಲ್ಲಿ ಆಗಸ್ಟ್ ನಂತರ ಮೂಸಂಬಿ, ಜುಲೈ ನಂತರ ಆಗಸ್ಟ್ ನಂತರ ಸಿಗೋದು. ಮೂಸಂಬಿ ಅಂತ ಹೇಳಿ ಸೇರಿಸಿದ್ದಾರೆ. ಮೂಸಂಬಿ ಅಂತ ಹೇಳಿ 1,200 ರೂಪಾಯಿ. ಈ ಊಟದ ಒಂದು ಬ್ಯಾಗ್ ಇದೆ, 1,200 ರೂಪಾಯಿ ಚಾರ್ಜ್ ಮಾಡಿದ್ದಾರೆ. ಅದರಲ್ಲೂ 100ಕ್ಕೆ 100ರಷ್ಟು ನಮಗಿರ್ತಕ್ಕಂಥ ಮಾಹಿತಿ ಬೆಂಗಳೂರು ರೈಲ್ವೆ ಸ್ಟ್ಯಾಂಡ್ನಲ್ಲಿ ಇವರು ಕೊಟ್ಟೇ ಇಲ್ಲ. ಎಲ್ಲ ಖಾಸಗಿಯ ಸಂಸ್ಥೆಯ ಅನೇಕ ವಾಲಂಟಿಯರ್ಸು ಅವರಿಗೆ ಹೋಗಿ ಊಟ ತಿಂಡಿನ ಪ್ಯಾಕೆಟ್ ಕೊಟ್ಟು ಸಪ್ಲೈ ಮಾಡಿರ್ತಾರೆ. ಇವರು ಅದನ್ನು ಕೊಟ್ಟೇ ಇಲ್ಲ. ಆದರೆ ಇವರು ಲೆಕ್ಕ ತೋರಿಸಿರೋದು 85 ಲಕ್ಷ ಜನಕ್ಕೆ 1,200 ರೂಪಾಯಿ ನನಗೆ ನಾವು ಇಂತಿಂಥ ಐಟಮ್ನ ಕೊಟ್ಟಿದ್ದೀವಿ. ಇಂಥ ಒಂದು ಕೋವಿಡ್-19ನಲ್ಲಿ ಇಷ್ಟೊಂದು ಈ ರಾಜ್ಯದ, ಈ ದೇಶದ ಜನ ನಾವು ಅನುಭವಿಸುವಂಥ ಟೈಮ್ನಲ್ಲಿ ಈ ಭ್ರಷ್ಟಾಚಾರದ, ಈ ಹಗರಣದ ಅವಶ್ಯಕತೆ ಇರ್ತಾ ಇರುತ್ತೆ ಅನ್ನೋದನ್ನು ನಾವೆಲ್ಲರೂ ಯೋಚನೆ ಮಾಡಿ. ಭಾಳ ಜನ ಕಾಮೆಂಟ್ ಮಾಡ್ತಾರೆ, ಕಾಂಗ್ರೆಸ್ನ ಕೆಲಸ ಇಲ್ವಾ, ಇದೇನಿದು, ಇಂಥ ಟೈಮ್ನಲ್ಲಿ ಇವರು ಇದನ್ನ ರೈಡ್ ಮಾಡಬೇಕಂತ. ನಾವು ಬೇಕು ಅಂತ ರೈಡ್ ಮಾಡ್ತಾ ಇಲ್ಲ. ಇದರಿಂದ ಏನೋ ನಾವು ಅನುಕೂಲ ಪಡ್ಕೋಬೇಕು ಅಂತ ಅಲ್ಲ. ನಾವು ಜನರಿಗೆ ಅನುಕೂಲ ಆಗಿದ್ದೆ, ಜನರಿಗೆ ನಾವು 0 ಸ್ಪ್ರೆಡ್ ಮಾಡಿದ್ದೆ, 0 ಡೆತ್ ಕೇಸ್ ಮಾಡಿದ್ದೆ, ಬಹುಶಃ ಈ ಹಗರಣನೂ ನಾವು ಸುಮ್ಮನೆ ಹೋಗ್ಬೋದು. ಬಟ್ ಒಂದು ಕಡೆ ಸರವೇಗದಲ್ಲಿ ಹೋಗ್ತಾ ಇರ್ತಕ್ಕಂಥ ಸೋಂಕಿತರ ನಂಬರು, ಇನ್ನೊಂದು ಕಡೆ ಟಿವಿ ಮುಂದೆ ಕೂತ್ಕೊಂಡ್ರೆ ಎಲ್ಲರಿಗೂ ಬೆಚ್ಚುವಂತ ಸಾವಿನ ಸಂಖ್ಯೆಗಳು. ಇದರ ಮಧ್ಯದಲ್ಲಿ ಇವರು ಖರ್ಚು ಮಾಡಿರ್ತಕ್ಕಂಥ ಹಣ 60% ದುರುಪಯೋಗ ಮಾಡ್ಕೊಂಡಿರ್ತಕ್ಕಂಥದ್ದು. ಈ ಹಿನ್ನೆಲೆಯಲ್ಲಿ ನಾವು ಮಾಜಿ ಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯನವರು, ಒಂದು ಪಕ್ಷದ ಅಧ್ಯಕ್ಷರಾಗಿ ಡಿ ಕೆ ಶಿವಕುಮಾರ್ ಅವರು ಏನ್ ಮಾಡಬೇಕಾಗಿತ್ತು, ಸುಮ್ಮನೆ ಕೂತ್ಕೋಬೇಕಾಗಿತ್ತ, ಇದಕ್ಕೆ ಅವ್ರ ಬೆಂಬಲ ಘೋಷಣೆ ಮಾಡಬೇಕಾಗಿತ್ತ, ನಮಗೆ ಗೊತ್ತಾಗ್ತಾ ಇಲ್ಲ. ಆಶ್ಚರ್ಯ ಆಗುತ್ತೆ. ಇದರ ಜೊತೆಗೆ ಜುಲೈಗಿಂತ ಮೊದಲು ಈ ಕ್ವಾರಂಟೈನ್ಗೆ 14 ಲಕ್ಷ ಜನಕ್ಕೆ ಕ್ವಾರಂಟೈನ್ ಮಾಡುವಂತ ಲೆಕ್ಕ ಕೊಡ್ತಾರೆ. 3.5 ಲಕ್ಷ ಖರ್ಚಾಗಿದೆ. ಒಬ್ಬರಿಗೆ 25,000ರಿಂದ 30,000 ಲೆಕ್ಕ ಕೊಡ್ತಾರೆ. ಅಲ್ಲಿ ಬಹಳ ವಿಚಿತ್ರ. ಒಂದು ಸರ್ಕಾರಿ ಹಾಸ್ಟೆಲಲ್ಲಿ, BCM ಹಾಸ್ಟೆಲಲ್ಲಿ ಅಥವಾ ಇಲ್ಲ ಯಾವುದೇ ಆಧಾರದ ಸರಿಸಮಾನವಾದಂಥ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಕೊಡ್ತಾರೆ. ಬಹುಶಃ ಇದು ರಾಜ್ಯದ ಅಡುಗೆ ಮಾಡೋರಿದ್ದಾರೆ, ಅವ್ರಿಗೆಲ್ಲ ಫೆಸಿಲಿಟೀಸ್ ಇದೆ, ಖರ್ಚಾಗುತ್ತೆ ಅನ್ನೋದನ್ನು ನಾವು ನೋಡಿದ್ದೇವೆ. ಇದರ ಜೊತೆಗೆ ಇವತ್ತು ಕೇಂದ್ರದಲ್ಲಿ, ಡೆಲ್ಲಿನಲ್ಲಿ ಬಹಳ ಎಕ್ಸ್ಟ್ರೀಮ್ ಹೋದಾಗ ಎಲ್ಲರೂ ಇಡೀ ದೇಶದ ಜನ ಡೆಲ್ಲಿ ಕಡೆ ಗಮನ ಹರಿಸ್ತಾರೆ. ಇವತ್ತು ಅಲ್ಲಿ ಕಂಟ್ರೋಲ್ ತಂದು, ಕೇರಳದಲ್ಲಿ ಕಂಟ್ರೋಲ್ ತಂದು,
ಕರ್ನಾಟಕದ ಕ್ಯಾಬಿನೆಟ್ ಮಿನಿಸ್ಟ್ರಿಗಳು ಒಬ್ಬೊಬ್ಬರು ಒಂದೊಂದು ದಿವಸ ಒಂದೊಂದು ಸ್ಟೇಟ್ಮೆಂಟ್ ಮಾಡ್ತಾರೆ. ಅವರಲ್ಲೇ ಒಂದು ಈ ಇಶ್ಯೂ ಬಗ್ಗೆ ಒಟ್ಟಾಗಿ ನಾವು ಸರ್ಕಾರ ಅಪೋಸಿಷನ್ ಅನ್ನು ಕೂರಿಸ್ಕೊಂಡು ಮೀಡಿಯಾನು ಕೂರಿಸ್ಕೊಂಡು ನಾವೇನಾದ್ರು ಮಾಡಿ ಇದಕ್ಕೆ ಏನಾದ್ರು ಒಂದು ಸೊಲ್ಯೂಷನ್ ಕಂಡುಹಿಡಿಯಬೇಕು. ನಾವು ಇದರ ಸಂಪೂರ್ಣವಾದಂಥ ಒಂದು ಕೋವಿಡ್ ನ ಕಂಟ್ರೋಲ್ ಮಾಡಬೇಕು, ಜನರ ಸಾವಿಗೆ ದೂರಬಾರದು ಅನ್ನೋ ಒಂದು ಎಜುಕೇಶನ್ ಮಿನಿಸ್ಟರ್ ಒಂದು, ಹೆಲ್ತ್ ಮಿನಿಸ್ಟರ್ ಒಂದು, ರೆವಿನ್ಯೂ ಮಿನಿಸ್ಟರ್ ಒಂದು, ಆಮೇಲೆ ಅವ್ರನ್ನ ಬಿಟ್ಟು ಇವ್ರನ್ನ ಬಿಟ್ಟು ಕೊನೆಗೆ ಕ್ಲಬ್ ಮಾಡಿ ಏನೆಲ್ಲ ಅವರ ಟೀಮ್ ಅನ್ನ ಕೆಲಸ ಮಾಡಲಿಕ್ಕೆ ಸದಾಯ ಮುಖ್ಯಮಂತ್ರಿಗಳು ಪ್ರಯತ್ನವನ್ನ ಮಾಡಿದ್ದಾರೆ ಅನ್ನೋದ್ರ ಬಗ್ಗೆ ನಿಮ್ಗೆಲ್ಲರಿಗೂ ಗೊತ್ತಿದೆ. ಸಂಪೂರ್ಣವಾಗಿ ಒಂದು ಕಡೆ ನಮ್ಮ ಸರ್ಕಾರದ ಬಜೆಟ್ 2.5 ಲಕ್ಷ ಕೋಟಿ, 7,30,000 ಹೋಗುತ್ತೆ. ಕೇರಳದಲ್ಲಿ 20,000 ಕೋಟಿ ಖರ್ಚು ಮಾಡ್ತಾರೆ, ಒಂದು ಸಣ್ಣ ರಾಜ್ಯ. ಇಲ್ಲಿ ಕನಿಷ್ಠ ಇವರು ಒಂದು 15,000 ಕೋಟಿ ಕುಟುಂಬಕ್ಕೆ 10,000 ಕೋಟಿ ಇದ್ರು ಇವತ್ತು 15,000 ಕೋಟಿ ಆಗಿದೆ. 10,000 ಕೋಟಿ 2,000 4 ತಿಂಗಳಿಗೆ 5 ತಿಂಗಳಿಗೆ ಈ ಕೊಡ್ತಾ ಇರೋ ರೇಷನ್ ಜೊತೆಗೆ ಎಲ್ಲ ಮೆಟೀರಿಯಲ್ ಆರ್ಥಿಕವಾಗೂ ಯಾರಿಗೂ ತೊಂದರೆ ಆಗ್ತಿರ್ಲಿಲ್ಲ, ಊಟ ತಿಂಡಿಗೂ ಯಾರಿಗೂ ತೊಂದರೆ ಆಗ್ತಿರ್ಲಿಲ್ಲ. 15,000 ಕುಟುಂಬ ಅಂದ್ರೆ 3 ಜನ ಲೆಕ್ಕ ಹಾಕಿದ್ರು 4.5 ಕೋಟಿ. ನಮ್ಮಲ್ಲಿರ್ತಕ್ಕಂಥ 60 ಕೋಟಿ ಜನಕ್ಕೆ 4.5 ಕೋಟಿ ಜನಕ್ಕೆ ಎಲ್ಲಾ ತರದ ಮೀಡಿಯಮು ಮತ್ತು ಬಡವರಿಗೂ ಸಹ ಖರ್ಚಾಗ್ತಿದ್ದೆಷ್ಟು 15,000 ಕೋಟಿ. ಅಥವಾ ಇನ್ನೊಂದು 10,000 ಕೋಟಿನ ರೈತರು ತರಕಾರಿ ಬೆಳೆದು, ನಿಮ್ಮಲ್ಲೆಲ್ಲ ತರಕಾರಿ ಜಾಸ್ತಿ, ಮಂಡ್ಯ, ಚಾಮರಾಜನಗರ, ಮೈಸೂರು ಭಾಗದಲ್ಲಿ, ಕೋಲಾರ ಇದ್ದಾವೆ. ಇಂಥ ಟೈಮ್ನಲ್ಲೂ ಕನಿಷ್ಠ ಪ್ರಮಾಣದಲ್ಲಿ ರೈತರ ರಕ್ಷಣೆಗೆ ಹೋಗಿಲ್ಲ. ಕಾಂಗ್ರೆಸ್ ಪಕ್ಷ ನಮ್ಮ ಏಕೈಕ MP ಸುರೇಶ್ ಅವರು ಪ್ರಾರಂಭ ಮಾಡಿದ್ರು. ಅದನ್ನ ಇಡೀ ರಾಜ್ಯದಲ್ಲಿ ನಿಮಗೆ ಗೊತ್ತಿರುತ್ತೆ, ಒಬ್ಬ ಸಣ್ಣ ಕಾರ್ಯಕರ್ತರು, ಶಾಸಕರು, ಮಾಜಿ ಶಾಸಕರು, ಮಂತ್ರಿಗಳು, ಲೀಡರ್ಗಳು ಪ್ರತಿ ತಾಲೂಕಿನಲ್ಲಿ ತರಕಾರಿಯನ್ನು ಖರೀದಿಸಿ ಬೇರೆಯವರಿಗೆ ಹಂಚಿದ್ದು, ಕನಿಷ್ಠ ಬೆಲೆ ರೇಟನ್ನಾರು ಕೊಡ್ತಕ್ಕಂಥ ಪ್ರಯತ್ನವನ್ನ ಪ್ರಾಮಾಣಿಕವಾಗಿ ಏನು ಇವತ್ತು ಸರ್ಕಾರ ಆಡಳಿತ ಮಾಡ್ತಾ ಇದೆ ಅವರಿಗಿಂತ ಹೆಚ್ಚಿನ ಜವಾಬ್ದಾರಿಯನ್ನ ನಮ್ಮ ಪಕ್ಷ ಕಾಂಗ್ರೆಸ್ ಪಕ್ಷ ತಗೊಂಡು ಮಾಡಿ ಕಿಟ್ಟನ್ನು ಕೊಟ್ಟು ಊಟ ಡಿಸ್ಟ್ರಿಬ್ಯೂಟ್ ಮಾಡಬೇಕು. ನಾವು 3 ತಿಂಗಳು ಸುಮ್ಮನೆ ಕೂತಿರ್ಲಿಲ್ಲ. ಎಲ್ಲಾ ತರದ ರಿಸ್ಕ್ ಅನ್ನ ನಮ್ಮ ಪಕ್ಷ, ನಮ್ಮ ಅಧ್ಯಕ್ಷರು ಹೇಗೆ ರಾಹುಲ್ ಗಾಂಧಿ ಅವರು, ಸೋನಿಯಾ ಗಾಂಧಿ ಅವರು ಡೈರೆಕ್ಷನ್ ಕೊಟ್ಟರು, ಅದನ್ನ ಈ ವಯಸ್ಸಿನಲ್ಲೂ ಸಿದ್ದರಾಮಯ್ಯ ಅವರು ಸಹ ಎದುರದಲ್ಲೇ DK ಶಿವಕುಮಾರ್ ಅವರಿಬ್ಬರು ಸೇರಿ ಸಂಪೂರ್ಣವಾಗಿ ಈ ರಾಜ್ಯದ ಪ್ರತಿ ತಾಲೂಕಿನಲ್ಲಿ ಕಾರ್ಯಕ್ರಮಗಳು ನಡೀಬೇಕು, ಜನರಿಗೆ ಮಧ್ಯೆ ಹೋಗ್ಬೇಕು, ಜನರಿಗೆ ತೊಂದರೆ ಇರ್ತಕ್ಕಂಥದ್ದನ್ನ ಪರಿಹರಿಸ್ತಕ್ಕಂಥ ಕೆಲಸವನ್ನ ಮಾಡಬೇಕು. ಇಷ್ಟು ಮಟ್ಟಿಗೆ ನಾವೆಲ್ಲ ಮಾಡಿ ಇವರಿಗೆ ಸರ್ಕಾರದಲ್ಲಿ ಒಂದು ಕಡೆ 1,600 ಕೋಟಿನ ಪ್ಯಾಕೇಜ್ ಅನೌನ್ಸ್ ಮಾಡೋದು, ಮತ್ತೊಂದು ಕಡೆ 4,000-5,000 ಕೋಟಿಯನ್ನ COVID-19ಗೆ ಸ್ಪೆಂಡ್ ಮಾಡಿದ್ವಿ ಅಂತಾರೆ. ಎಲ್ಲ ಸೇರಿದ್ರೆ 5,000-6,000 ಕೋಟಿ. ಅದರಲ್ಲಿ ಒಂದು 2,000-3,000 ಕೋಟಿ ಈಗ ಆಟೋ ಡ್ರೈವರ್ಗೆ, ಟ್ಯಾಕ್ಸಿ ಕ್ಯಾಬ್ ಡ್ರೈವರ್ಗೆ 5,000, ಕಟಿಂಗ್ ಮಾಡ್ತಕ್ಕಂಥ ಸವಿತಾ ಸಮಾಜದವರಿಗೆ 2,000, ಅವ್ರನ್ನೆಲ್ಲ ರಿಜಿಸ್ಟ್ರೇಷನ್ ಮಾಡಿಲ್ಲ ಅಂತ ಬಹಳ ಮಿನಿಮಮ್ 100-200 ಜನಕ್ಕೆ ತಲುಪಿಟ್ರೆ ಯಾರು ತಲುಪಲೇ ಇಲ್ಲ. ಇಂಥ ಟೈಮ್ನಲ್ಲಿ ಯಾರು ಲೋಕಲ್ ಅಲ್ಲಿ ತಹಸೀಲ್ದಾರ್ ಇರ್ತಾರೆ, ಅವ್ರಿಗೆ ಯಾವ ಅಂಗಡಿ ಇದೆ ಕಟಿಂಗ್ ಶಾಪ್, ಅವ್ರೆಲ್ರಿಗೂ ನೇಮ್ ಬರ್ಕೊಂಡು ಕೊಟ್ಟಿದ್ರೆ ಲಾಸ್ ಆಗ್ತಿರ್ಲಿಲ್ಲ. ಅವ್ರಿಗೆ ಕಾರ್ಮಿಕರ ಇದರಲ್ಲಿ ರಿಜಿಸ್ಟರ್ ಆಗಿದ್ದವು ಮಾತ್ರ ಅಂದಾಗ ಬಹಳ ಜನಕ್ಕೆ ಇನ್ನೂ ಸಹ ಅದೆಲ್ಲ ಪ್ರಕ್ರಿಯೆ ಒಳಗಾಗಲಿಕ್ಕೆ ಇನ್ನೂ ನಮ್ಮವರು ಅಷ್ಟೊಂದು ರೀಚ್ ಆಗಿದೆ. ಇಂಥ ಒಂದು ಕೆಟ್ಟ ಪರಿಸ್ಥಿತಿನಲ್ಲಿ ಅವೆಲ್ಲ ಕಾನೂನನ್ನ ಬಿಟ್ಟು ಸಂಪೂರ್ಣವಾಗಿ ಅವರ ಪರ ನಿಂತ್ಕೊಳ್ತಕ್ಕಂಥ ನಿರ್ಧಾರವನ್ನ ಸರ್ಕಾರ ಮಾಡಲಿಲ್ಲ. ಇದು ಬಹಳ ನಮ್ಮೆಲ್ಲರಿಗೆ, ಈ ರಾಜ್ಯದ ಜನರಿಗೆ ಇವತ್ತು ನಾವು ಅನುಭವಿಸ್ತಾ ಇರ್ತಕ್ಕಂಥ ನೋವುಗಳು. ಇದ್ರ ಜೊತೆಗೆ ಒಂದು ಕಡೆ ಇದೆಲ್ಲ ಏನು ಹಗರಣ 100% ಖಚಿತವಾದಂತಹ ರೀತಿಯಲ್ಲಿ ನಮಗೆ ಕಾಣುತ್ತೆ, ಇದೊಂದು ಕಡೆ. ಆದರೆ
ಇವತ್ತು ಫೇಲ್ಯೂರ್ ಕೋವಿಡ್-19 ಫೇಲ್ಯೂರ್ ಇದೆ. ಅದನ್ನು ನಿಮಗೆ ಗೊತ್ತಿರಬೇಕು. ಜಿಲ್ಲಾ ಹೆಡ್ ಕ್ವಾರ್ಟರ್ಲಿ, ತಾಲೂಕು ಹೆಡ್ ಕ್ವಾರ್ಟರ್ಲಿ ನಮ್ಗೆ ಈಗ ಜುಲೈ ಆದ ನಂತರ ಹೆಚ್ಚಿಗೆ ಸ್ಪ್ರೆಡ್ ಆಗ್ತಾ ಇರೋದ್ರಿಂದ ಸ್ವಲ್ಪ ಮಟ್ಟಿಗೆ ನಿಮಗೆ ಮಾಹಿತಿ ಇರುತ್ತೆ. ಬೆಂಗಳೂರಿನಲ್ಲಿ ನಾನು ನೋಡಿದ ಮಟ್ಟಿಗೆ ಎಷ್ಟು ವಿಚಿತ್ರವಾಗಿದೆ ಅಂದರೆ, ಡಾಕ್ಟರ್ಗಳು ಸತ್ತಿದ್ದಾರೆ, ಪೊಲೀಸ್ನವರು ಸತ್ತಿದ್ದಾರೆ, ಏನು ವಾರಿಯರ್ಸ್ ಅಂತ ನಾವು ಆಶಾ ಕಾರ್ಯಕರ್ತರು ಮತ್ತು ಸ್ಟಾಫ್ ನರ್ಸ್ಗಳಿದ್ದಾರೆ, ಅವರು ಸತ್ತಿದ್ದಾರೆ. ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ತೊಂದರೆ ಆಗಿದೆ. ಇವತ್ತು ಬೆಂಗಳೂರಿನಲ್ಲಿ ಮೊದಲ ಹಂತದಲ್ಲಿ ಯಾವುದೇ ಪ್ರೈವೇಟ್ ಹಾಸ್ಪಿಟಲ್ ಕೋವಿಡ್-19ಗೆ ಜವಾಬ್ದಾರಿ ಕಳೆಯಲಿಲ್ಲ. ಅದಾದ ನಂತರ ಅವ್ರಿಗೆ ಯಾವುದೂ ಪೇಷಂಟೇ ಬರ್ತಾ ಇಲ್ಲ ಅಂದಾಗ ಎಲ್ಲರೂ ವಾಲಂಟಿಯರ್ ಆಗಿ ಕೋವಿಡ್-19ಗೆ ಶಿಫ್ಟ್ ಆದ್ರು. ಈಗ ಬೇರೆ ಪೇಷಂಟ್ಗಳನ್ನ ಯಾವ ಅಡ್ಮಿಟ್ ಮಾಡ್ಕೊಳ್ಳೋಕೆ ತಯಾರಿಲ್ಲ ಬೆಂಗಳೂರು. ನೀವು ಯಾರಾದ್ರೂ ಸ್ನೇಹಿತರಿದ್ರೆ ಫೋನ್ ಮಾಡಿ ತಿಳ್ಕೊಳ್ಳಿ. ಬೇರೆ ಯಾರಾದ್ರೂ ಒಬ್ಬ ಜ್ವರ ಬಂದು, ಕೆಮ್ಮು ಬಂದು, ಅಥವಾ ಅಸ್ತಮಾ ಇತ್ತು ಅಥವಾ ಇನ್ಯಾವುದೇ ಪ್ರಾಬ್ಲಮ್ ಇತ್ತು ಹೋದ್ರೆ ಅವ್ನಿಗೆ ಟೆಸ್ಟ್ ಮಾಡಿಸ್ಕೊಂಬ, ಆಮೇಲೆ ಬಂದು ಟೆಸ್ಟ್ ಮಾಡಿ ಅವ್ರಿಗೆ 2 ಸಲ ರಿಸಲ್ಟ್ ಬರೋದಕ್ಕೆ ಅವ್ನಿಗೆ ಎಷ್ಟೋ ಜನ ಪ್ರಾಣನೇ ಹೋಗಿ. ನಮಗೆ ನಮ್ಮ ಜಮೀರ್ ಅಹಮದ್ ಖಾನು ಈ ಒಂದು ಏನು ಕ್ರಿಮೇಷನ್ ಇದ್ದಾರೆ ಅದನ್ನು ಒಂದು 20 ಮಾಡಿ ಈಗ ಅವ್ರು ಸ್ವಲ್ಪ ಸ್ಟ್ರೀಮ್ಲೈನ್ ಮಾಡಿದ್ದಾರೆ. ಅವರು ತಿಂಗಳಿಂದಾನೇ ಅವನೇ ಜವಾಬ್ದಾರಿ ತಗೊಂಡು ಬೆಂಗಳೂರೊಳಗೆ ಯಾವುದೇ ಕ್ಷೇತ್ರದಲ್ಲಿ ಸತ್ತರೂ ಅವನ ಟೀಮೇ ಹೋಗಿ ಶವ ಸಂಸ್ಕಾರ ಮಾಡ್ತೀವಿ. ಅವನು ನನಗೆ ಒಂದು ಮಾಹಿತಿ ಕೊಟ್ಟ. ನಾನು ನೋಡಿದಾಗ 20-30 ಜನ ಬೆಂಗಳೂರಿನೆಲ್ಲ 80 ಸಾವಿರಾಯಿತು. ಅದರದಾಗಿ ಕೋವಿಡ್ ಇಲ್ಲದೆ 100-150 ಜನ ಸಾಯ್ತಾ ಇದ್ದಾರೆ. ಇವತ್ತು ನಾವು ಹಾಸ್ಪಿಟ್ಲ್ಗಳಲ್ಲಿ ಹೋದಾಗ ಗೊತ್ತಾಗ್ತಾ ಇದೆ, ಬಹಳ ಜನನ ಡಾಕ್ಟರ್ಗಳು ಹುಡ್ತಾನೆ ಇಲ್ಲ. ಇದು ಒಂದು ಕಡೆ ಕನಿಷ್ಠ ಈ ಒಂದು ವ್ಯವಸ್ಥೆಯನ್ನ ನಿಯಂತ್ರಣ ಮಾಡಲಿಕ್ಕೆ ಈ ಸರ್ಕಾರ ಆಗಲಿಲ್ಲ. ಬರೀ ಭ್ರಷ್ಟಾಚಾರಕ್ಕೆ ಅವರು ಸೀಮಿತ ಆಗಿಲ್ಲ. ಇವರು ಯಾವುದೇ ಒಂದು ಒಬ್ಬ ಪೇಷಂಟನ್ನು ಸಂಪೂರ್ಣವಾಗಿ ರಕ್ಷಣೆ ಮಾಡ್ತಕ್ಕಂಥದ್ರಲ್ಲಿ ವಿಫಲರಾದ. ಇದರ ಜೊತೆಗೆ ಫಸ್ಟು ಜುಲೈವರೆಗೂ 16 ಲಕ್ಷ ಜನನ ಟೆಸ್ಟ್ ಮಾಡ್ತಾರೆ. ಅದು BPL ಇರೋರಿಗೆ, MPL ಇರೋರಿಗೆ ಗೌರ್ಮೆಂಟೇ ಪೇ ಮಾಡುತ್ತೆ ಅಂತ ಪ್ರೈವೇಟ್ನಲ್ಲಿ ಟೆಸ್ಟ್ ಮಾಡೋದು. ಅವಾಗ 6,000-5,000 ರೇಟ್ ಇತ್ತು. ಅವ್ರು ಕ್ಲೈಮ್ ಮಾಡಿ ತಗೊಳ್ಳೋದು. ಇವ್ರೇನು ಮಾಡಿದ್ದಾರೆ, ಪ್ರೈವೇಟ್ನವರು ಇಲ್ಲೂ ದುಡ್ಡು ಇಸ್ಕೊಂಡಿದ್ದಾರೆ ಟೆಸ್ಟ್ ಮಾಡ್ಸಕ್ಕೆ ಹೋದವು, ಅವ್ರ ಹತ್ರನೂ ಕ್ಲೈಮ್ ಮಾಡಿ. ಇದನ್ನು ಸಹ ಸರ್ಕಾರ ಸಂಪೂರ್ಣವಾದಂಥ ರೀತಿಯಲ್ಲಿ ಜನರಿಗೆ ಬೆಂಬಲವನ್ನು ಕೊಡಲಿಲ್ಲ. ಅದಾದ ಮೇಲೆ 2,200 ರೂಪಾಯಿ ಗಳಿಸಿದ್ರು ಗೌರ್ಮೆಂಟ್ ರೈಟ್ ಅಂತ. ಇವತ್ತು ಸಹ 6,000 ತಗೋತಾರೆ. ಇವತ್ತು ಇಡೀ ರಾಜ್ಯದಲ್ಲಿ ಎಷ್ಟು ಕೇಸ್ ಇದೆಯೋ ಬೆಂಗಳೂರಿನಲ್ಲಿ ಅಷ್ಟು ಕೇಸ್ ಇದೆ. ನೋಡಿದ್ದೀರ ನೀವು, 1,30,000 ಅಂದರೆ 70,000 ಬೆಂಗಳೂರಲ್ಲಿ ಇದೆ. ಸೊ ಬೆಂಗಳೂರು ಒಳಗಡೆ 6,000 ರೂಪಾಯಿಗೆ ಇವತ್ತು ಟೆಸ್ಟ್ಗೆ ದುಡ್ಡು ತಗೋತಾರೆ. ಯಾವುದೇ ಒಬ್ಬ ತಲೆನೋವು ಬಂದ್ರೂ ಅಡ್ಮಿಟ್ ಮಾಡ್ಕೊಳ್ಳೋದು, ಅವ್ನು ಟೆಸ್ಟ್ ಮಾಡಿಸ್ಬೇಕು ಇದೆಯೋ ಇದು, ಅವನು 6,000 ಕೊಟ್ಟು ಟೆಸ್ಟ್ ಮಾಡಿಸ್ಬೇಕು. ಪ್ರೈವೇಟ್ ಹಾಸ್ಪಿಟಲಲ್ಲಿ ಒಂದು ದಿನಕ್ಕೆ ಬೆಡ್ಡು 30,000-60,000 ರೂಪಾಯಿ ಸಣ್ಣ ಸಣ್ಣ ಹಾಸ್ಪಿಟಲ್. ದೊಡ್ಡ ಹಾಸ್ಪಿಟಲ್ಗಳಲ್ಲಿ 2 ಲಕ್ಷದಿಂದ 25 ಲಕ್ಷ ಪ್ಯಾಕೇಜ್. ಅದು ಹೆಂಗೆ ಇದೆ ಪ್ಯಾಕೇಜು? 20 ಲಕ್ಷ ರೂಪಾಯಿ ಮಣಿಪಾಲು ಆ ಥರದ ಕೊಲಂಬಿಯಾ ಏಷಿಯಾದಲ್ಲ ಆ ಥರದ 20 ಲಕ್ಷ. ಅವ್ರು 4 ದಿವಸಕ್ಕೆ ನೆಗೆಟಿವ್ ಬಂದು ಡಿಸ್ಚಾರ್ಜ್ ಆಗಲಿ, 15 ದಿವಸಕ್ಕೆ ಬರಲಿ, ಪ್ಯಾಕೇಜ್ 25 ಲಕ್ಷ ರೂಪಾಯಿ ಕಟ್ಬಿಡ್ಬೇಕು. ಅವರು ಸಂಪೂರ್ಣವಾಗಿ ಅವರು ನೆಗೆಟಿವ್ ಬರೋವರೆಗೂ 29 ದಿವಸ ಹೈಯೆಸ್ಟ್, 29 ದಿವಸ ನಾವು ಸಂಪೂರ್ಣವಾಗಿ ಅವ್ರಿಗೆ ಟ್ರೀಟ್ಮೆಂಟ್ ಅಂತ. ಇದನ್ನು ಸಹ ಅವ್ರ ಕೈಲಿ ನಿಮ್ಗೆ ಏನು ಟ್ರೀಟ್ಮೆಂಟ್ ಅಂತ ನಿಮ್ಗೆಲ್ಲರೂ ಗೊತ್ತಿದೆ. 4 ಮಾತ್ರೆ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ ಕೊಡ್ತಾರೆ. ಇವ್ರು ಮನ್ಸು ಮಾಡಿದ್ರೆ ಬಹುಶಃ ಫೆಬ್ರವರಿ, ಮಾರ್ಚ್, ಏಪ್ರಿಲ್ನಲ್ಲೇ ಸೂಕ್ಷ್ಮವಾಗಿ ಇವೆಲ್ಲ ಕ್ವಾರಂಟೈನ್ ಮಾಡ್ತಕ್ಕಂಥದ್ದು, ಇಂಟರ್ನ್ಯಾಷನಲ್ ಟ್ರಾವೆಲ್ ಬರ್ತಕ್ಕಂಥವ್ರು, ರಾಜ್ಯದಿಂದ ರಾಜ್ಯಕ್ಕೆ ಹೋಗ್ತಕ್ಕಂಥವ್ರನ್ನ, ಮತ್ತು ಇಲ್ಲಿ ಹಾಸ್ಪಿಟ್ಲ್ಗಳನ್ನ ಸಂಪೂರ್ಣವಾಗಿ ಒಂದು ಜನರಲ್ ಪೇಷಂಟ್ಗೆ ಪಕ್ಕದಲ್ಲಿ ಹಾಸ್ಪಿಟಲ್ ಇದೆ, ಒಂದು ಪೂರ್ತಿ ಕೋವಿಡ್ಗೆ ನೋಟಿಫಿಕೇಶನ್ ಮಾಡ್ಬೋದಾಯ್ತು. ಯಾವ ಏರಿಯಾದಲ್ಲಿ ಈ ತಾಲೂಕಿನ 4 ಹಾಸ್ಪಿಟಲ್ ಇದ್ರೆ 2 ಕೋವಿಡ್, 2 ಜನರಲ್ ಪೇಷಂಟ್. ಅವಾಗ ಸಂಪೂರ್ಣವಾಗಿ ಧೈರ್ಯವಾಗಿ ಅವ್ರು ಜನರಲ್ ಪೇಷಂಟ್ ಅಲ್ಲಿ ಹೋಗಿ ಟ್ರೀಟ್ಮೆಂಟ್ ತಗೋತೀವಿ, ಕೋವಿಡ್ನಲ್ಲಿ ಹೋಗ್ತೀವಿ. ಇವತ್ತು ಜಿಲ್ಲೆನಲ್ಲೂ ಮಾಡಲಿಲ್ಲ, ತಾಲೂಕಿನಲ್ಲೂ ಮಾಡಲಿಲ್ಲ, ದೊಡ್ಡ ದೊಡ್ಡ ನಗರದಲ್ಲೂ ಮಾಡಲಿಲ್ಲ. ಒಂದು ಕಡೆ ಮೇಂಟೈನ್ ಮಾಡೋದ್ರಲ್ಲಿ, ಒಂದು ಸಿಸ್ಟಮ್ ತರೋದ್ರಲ್ಲಿ 100ಕ್ಕೆ 100 ಯಾರೋ ಕನಿಷ್ಠ ಸಾಮಾನ್ಯ ಜ್ಞಾನ ಇರ್ತಕ್ಕಂಥವ್ರಿಗೆ ಜವಾಬ್ದಾರಿ ಕೊಟ್ಟು ನಿಭಾಯಿಸುವಂಥ ಒಂದು ಈ ಕೆಲಸವನ್ನ
ಇವತ್ತು ರಾಜ್ಯದಲ್ಲಿ ಈ ಒಂದು ಮಂತ್ರಿಮಂಡಲ, ಈ ಒಂದು ಸರ್ಕಾರ ಸಂಪೂರ್ಣವಾಗಿ ಒಂದು ಕಡೆ ಭ್ರಷ್ಟಾಚಾರದಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಂಡಿದೆ, ಮತ್ತೊಂದು ಕಡೆ ಈ ರಾಜ್ಯದ ಜನರ ಬದುಕಿನಲ್ಲಿ ಆಟ ಆಡ್ತಾ ಇದೆ. ಇವತ್ತು ಸಹ ಎಚ್ಚೆತ್ತುಕೊಂಡು ಹಾಸ್ಪಿಟ್ಲ್ಗಳಿಗೆ ಸ್ಟ್ರಿಕ್ಟ್ ಡೈರೆಕ್ಷನ್ ಕೊಡ್ಲಿಕ್ಕೆ ಆಗ್ತಾ ಇಲ್ಲ. ಸಂಪೂರ್ಣವಾಗಿ ಅವ್ರನ್ನ ಚಿಕಿತ್ಸೆ ಕೊಟ್ಟು ಅಥವಾ ಆರ್ಥಿಕವಾಗಿ ಅವರಿಗೆ ಕನಿಷ್ಠ ಪ್ರಮಾಣದಲ್ಲಿ ಇದರಲ್ಲೂ ಸಹ ನಮ್ಮ ಪ್ರೈವೇಟ್ ಹಾಸ್ಪಿಟಲ್ಗಳು ದುಡ್ಡು ಮಾಡಲಿಕ್ಕೆ ನಿಂತಿರ್ತಕ್ಕಂಥದ್ದನ್ನು ಕಂಟ್ರೋಲ್ ಮಾಡಲಿಕ್ಕೆ ಆಗಲಿಲ್ಲ. ಮತ್ತು ಇಷ್ಟೊಂದು ದೊಡ್ಡ ಪ್ರಮಾಣದ ಬಜೆಟ್ ಕೊಡ್ತಕ್ಕಂಥ ನಮ್ಮ ರಾಜ್ಯ ಒಂದು 23,000 ಕೋಟಿಯನ್ನ ಎಲ್ಲಾ ವರ್ಗದ ಜನರಿಗೆ ಕೊಟ್ಟು ಸಂಪೂರ್ಣವಾಗಿ ಅವರನ್ನ ರಕ್ಷಣೆ ಮಾಡ್ತಕ್ಕಂಥ ಜವಾಬ್ದಾರಿನ ನಾವು ತಗೋತೀವಿ. ಮುಂದಿನ ದಿನದಲ್ಲಿ ಏನಾರ ಆಗಲಿ ನಾವು ಆಮೇಲೆ ಅದನ್ನ ಯೋಚನೆ ಮಾಡೋಣ ಅಂತ ಹೇಳಿ ಇವತ್ತು ಒಂದ್ ಕಡೆ ಕೋವಿಡ್ ಆಗಲಿ, ಒಂದ್ ಕಡೆ ದಿನನಿತ್ಯದ ಬದುಕಿಗಾಗಿ ಸಂಪೂರ್ಣವಾಗಿ ಕೇಳಿ ಮಾಡಲಿಕ್ಕಾಗಿಲ್ಲ. ಕೇಂದ್ರ ಸರ್ಕಾರ ದುರಾಡಳಿತ. ಇವತ್ತು ನಾನು ಬೇರೆ ವಿಚಾರಕ್ಕೆ ಇವತ್ತು ಮಾತಾಡ್ಲಿಕ್ಕೆ ಹೋಗಲ್ಲ, ಆದರೆ 15 ಲಕ್ಷ ಕೋಟಿ ಸೆಸ್ ಅನ್ನ ಕೇಂದ್ರ ಸರ್ಕಾರಕ್ಕೆ ಪೆಟ್ರೋಲ್ ಡೀಸೆಲ್ ಇಂದ ಬಂದಿದೆ. ಮನಮೋಹನ್ ಸಿಂಗ್ ಇದ್ದಾಗ ರೇಟ್ ಜಾಸ್ತಿ ಇತ್ತು, 2.5 ಲಕ್ಷ ಕೋಟಿನ ಪ್ರತಿ ವರ್ಷ ಸಬ್ಸಿಡಿ ಕೊಡ್ತಿದ್ರು ಸರ್ಕಾರ, ಜನಕ್ಕೆ ಹೆಚ್ಚು ರೇಟ್ ಆಗಬಾರ್ದು. ಇವರು ಅದೆಷ್ಟು 110 ರೂಪಾಯಿ ಬ್ಯಾರಲ್ ಇದ್ದಾಗ ಇವತ್ತು 32 ರೂಪಾಯಿ ಇದ್ದಾಗ 18 ಲಕ್ಷ ಕೋಟಿ ಬಂದಿದೆ. ಇವತ್ತು 15 ಲಕ್ಷ ಕೋಟಿನ ಇವರು ಕೋವಿಡ್ ಲಾಕ್ಡೌನ್ ಅಲ್ಲಿ ಜನಕ್ಕೆ ಖರ್ಚು ಮಾಡಿದ್ರು ಸಹ ಇವತ್ತು ಈ ಪರಿಸ್ಥಿತಿ ಎಲ್ಲ ರಾಜ್ಯ ಕೊಟ್ಟಿದ್ರು ಆಗ್ತಿರಲಿಲ್ಲ. ದುರಾಡಳಿತ. ಇಂಥ ಒಂದು ಪರಿಸ್ಥಿತಿಯನ್ನ ನಾವು 100 ವರ್ಷದಲ್ಲಿ ನೋಡಿಲ್ಲ, ಮತ್ತೆ 100 ವರ್ಷದಲ್ಲಿ ನೋಡ್ಲಿಕ್ಕಾಗಲ್ಲ ಅಂತ ಅನಿಸುತ್ತೆ. ಇದನ್ನ ಇವತ್ತು ಮೀಡಿಯಾದಲ್ಲೇ ಹೆಚ್ಚು ಜನರಿಗೆ ತಿಳುವಳಿಕೆಯನ್ನು ಮೂಡಿಸದೇ ಇದ್ರೆ ಇವತ್ತು ನಮ್ಮ ರಾಷ್ಟ್ರದ ಏನು ಜನ ಇದ್ದಾರೆ, ನಮ್ಮ ರಾಜ್ಯದ ಜನ ಇದ್ದಾರೆ, ಈ ಒಂದು ನಾವು ರಾಜಕೀಯ ಪಕ್ಷವಾಗಿ ನಾವು ಹೇಳ್ತಾ ಇದ್ದೀವಿ. ಇದನ್ನ ಬಹಳಷ್ಟು ಜನ ರಾಜಕೀಯವಾಗಿ ಟೀಕೆ ಮಾಡ್ಬೋದು, ವಾಸ್ತವಸ್ಥಿತಿ ಅರ್ಥ ಮಾಡ್ಕೊಂಡರು ಅದನ್ನ ನಿಜವಾದಂತ ವಾಸ್ತವಸ್ಥಿತಿಗೆ ಹೋಗ್ಬೋದು. ಆದರೆ ತಮ್ಮ ಸರ್ಕಾರ ತಾವು ವಾಸ್ತವವಾಗಿ ನಾವು ಹೇಳಿದ್ದಷ್ಟೇ ಅಲ್ಲ, ಇದನ್ನು ಡೀಟೇಲ್ ಮಾಡಿ ವೆರಿಫೈ ಮಾಡಿ ನಂತರ ಇದನ್ನ ಜನರಿಗೆ ತಲುಪಿಸುವಂತ ಕೆಲಸ ಮಾಡಿದ್ರೆ ಬಹುಶಃ ನಿಮಗೂ ಸಹ ಇದರಲ್ಲಿ ಏನು ಇವತ್ತು ಕೋವಿಡ್ ವಾರಿಯರ್ಸ್ ಅಂತಿದ್ರೆ ತಾವು ಮುಖ್ಯವಾಗಿ ವಾರಿಯರ್ಸ್ ಅಂತಲೇ ನಾವೆಲ್ಲ ಡಿಸೈಡ್ ಮಾಡಬೇಕಾಗುತ್ತೆ. ನೀವು ಕಳೆದ 6 ತಿಂಗಳಿಂದ ನಿಮ್ಮ ಪ್ರಾಣನ ಅಂಗನ ಒಡ್ಡಿ ಕೆಲಸ ಮಾಡಿದ್ದೀರಾ. ನೀವೆಲ್ಲ ಯಾವ ವಿಚಾರದಲ್ಲೂ ಸಹ ಇಡೀ ರಾಜ್ಯದಲ್ಲಿ ನಮ್ಮ ಮಾಧ್ಯಮ, ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾಗಳು ಬಹುಶಃ ನೀವು ತಗೊಂಡಿರ್ತಕ್ಕಂಥ ಬಗ್ಗೆ ನಾವು ಯಾರು ಸಹ ಸಣ್ಣ ಪ್ರಮಾಣದಲ್ಲಿ ಇರೋದಲ್ಲ. ನಿಮಗೆ ನಾವೆಲ್ಲ ಬೆಚ್ಚಿ ಏನೋ ಎದುರಿ ಸ್ವಲ್ಪ ಬರ್ತೀವಿ, ನೀವು ಅದಕ್ಕಿಂತ ಮೀರಿದಂತ ಜವಾಬ್ದಾರಿಯನ್ನು ತಗೊಂಡಿದ್ದೀರಿ. ಅದರಿಂದ ಇದು ಜಾತಿ ಅಥವಾ ಸರ್ಕಾರ ಅಥವಾ ಪಕ್ಷ ಅಲ್ಲ. ಈ ಟೈಮ್ನಲ್ಲಿ ನಾವೆಲ್ಲರೂ ಸಹ ಕೈ ಜೋಡಿಸಿ ನಿಜವಾಗಿ ಪ್ರಾಮಾಣಿಕವಾಗಿ ನಮ್ಮ ಒಬ್ಬೊಬ್ಬ ಪ್ರಾಣನೂ ಉಳಿಸ್ತಕ್ಕಂಥ ಕೆಲಸವನ್ನು ನಾವು ಮಾಡಬೇಕಾಗಿತ್ತು. ಅದರಲ್ಲಿ ಭಯಂಕರವಾದಂತಹ ರೀತಿಯಲ್ಲಿ ಕೈಗೂರಾಗಿದೆ. ಇನ್ನಾದರೂ ಒಂದು ಕಡೆ ನಾವು ಡಿಮ್ಯಾಂಡ್ ಮಾಡಿದ್ವಿ, ವೈಟ್ ಪೇಪರ್ ಇಶ್ಯೂ ಮಾಡಬೇಕು, ಇನ್ನೊಂದು ಕಡೆ ತನಿಖೆ ಆಗುತ್ತೆ, ಸಿಟ್ಟಿಂಗ್ ಹೈಕೋರ್ಟ್ ಜಡ್ಜಿಂದ ತನಿಖೆ ಆಗುತ್ತೆ. ಇವೆರಡು ವಿಚಾರ ಮಾಡೋದು ಬಿಟ್ಟು ಎಷ್ಟು ನಡುಪಾಟಲಾಗಿದೆ ಅಂದರೆ, ಒಂದು ಬಿಜೆಪಿಯ ಪಕ್ಷದ ಒಬ್ಬ ಕಾರ್ಯದರ್ಶಿಯಿಂದ ಡಿ ಕೆ ಶಿವಕುಮಾರ್ ಅವರಿಗೆ, ಸಿದ್ದರಾಮಯ್ಯಗೆ ನೋಟಿಸ್ ಕೊಡ್ತಾರೆ. ಈಗ ನೋಡಿ, ರಾಜ್ಯದ ಒಬ್ಬ ವಿರೋಧ ಪಕ್ಷದ ನಾಯಕರಿಗೆ, ಎನಿ ಸಿಟಿಜನ್ ಆಫ್ ಸ್ಟೇಟ್ ಕಂಟ್ರಿ ಒಂದು ಸರ್ಕಾರದ ನಡವಳಿಕೆಯನ್ನು ಕ್ವಶನ್ ಮಾಡಲಿಕ್ಕೆ ರೈಟ್ಸ್. ಅದು ನಿಮಗೆಲ್ಲ ಗೊತ್ತಿಲ್ಲದೆ ಇರೋ ವಿಚಾರ ಇದೆ. ಯಾರು ಬೇಕಾದ್ರೂ ಸರ್ಕಾರದ ದಾಖಲೆಗಳನ್ನ ಕೇಳ್ಬೋದು. ಸರ್ಕಾರದ ಈ ತರದ ತೀರ್ಮಾನ ಆದಾಗ ಇದ್ರ ಬಗ್ಗೆ ಅನುಮಾನ ಬಂದರೆ ಕ್ವಶನ್ ಮಾಡ್ಬೋದು. ಆದರೆ ಒಂದು ರಾಷ್ಟ್ರೀಯ ಪಕ್ಷ, ಇನ್ನೊಂದು ಕಡೆ ವಿರೋಧ ಪಕ್ಷದ ನಾಯಕರು, ಅವರು ಕೇಳಿರ್ತಕ್ಕಂಥದ್ದು ತಪ್ಪು, ನಿಮ್ಮ ಮೇಲೆ ಕ್ರಮ ತಗೋತೀವಿ, ನಿಮ್ಮ ಮೇಲೆ ನಿಜವಾಗ್ಲೂ ಇವರಿಗೆ ಆ ಥರ ಇದ್ದರೆ ಗೌರ್ಮೆಂಟ್ ನಿಂದ ನೋಟಿಸ್ ಕೊಡಬೇಕು. ಚೀಫ್ ಸೆಕ್ರೆಟರಿ ಕ್ಯಾಬಿನೆಟ್ ಅಲ್ಲಿ ತೀರ್ಮಾನ ಮಾಡಿ ನೋಟಿಸ್ ಕೊಟ್ಟಿದ್ರೆ ಅದನ್ನಾದ್ರೂ ನಾವು ಅಪ್ರಿಷಿಯೇಟ್ ಮಾಡ್ತೀವಿ. ಒಂದು ಪಕ್ಷದಿಂದ ಒಂದು ನೋಟಿಸ್ ಕೊಡ್ತಾರೆ ಸಿದ್ದರಾಮಯ್ಯ ಅವರಿಗೆ, ಡಿ ಕೆ ಶಿವಕುಮಾರ್ ಅವರಿಗೆ, ಅಂದ್ರೆ ಈ ಒಂದು ಅವ್ರಿಗೆ ಆತ್ಮಸ್ಥೈರ್ಯ ಇದ್ರೆ ನಾವು ಮಾಡಿಲ್ಲ ತಪ್ಪು, ನಾವಿದ್ರಲ್ಲಿ ಪ್ರಾಮಾಣಿಕವಾಗಿ ಕೆಲಸ ಮಾಡಿದ್ದೀವಿ ಅಂದ್ರೆ ಸಿಟಿಂಗ್ ಜಡ್ಜ್ ಎನ್ಕ್ವೈರಿ ಮಾಡಲಿಕ್ಕೆ ನಾವೇನು ಯಾವ ಸಿಬಿಐ ಕೊಡಿ, ಸಿಒಡಿ ಕೊಡಿ, ಕಾಂಗ್ರೆಸ್ ಒಂದು ಏಜೆಂಟ್ ಸಂಸ್ಥೆ ಇದೆ ಅದಕ್ಕೆ ಕೊಡಿ ಅಂತ ಕೇಳಿಲ್ಲ. ನಾವು ಕೇಳಿರ್ತಕ್ಕಂಥದ್ದು ಇಂಪಾರ್ಷಿಯಲ್ ಆಗಿ ಸಿಟ್ಟಿಂಗ್ ಜಡ್ಜ್ ಅಧ್ಯಕ್ಷತೆಯಲ್ಲಿ ಒಂದು ಎನ್ಕ್ವೈರಿ ಮಾಡಿ ಅಂತ ಡಿಮ್ಯಾಂಡ್ ಮಾಡಿದ್ವಿ.
ವೈಟ್ ಪೇಪರ್ನ ಡಿಕ್ಲೈನ್ ಮಾಡಿ ಅಂತ ಹೇಳಿದ್ರು. ಇಲ್ಲಿವರೆಗೆ ಅವರು ಅವೆರಡನ್ನೂ ಸಹ ಮಾಡ್ಲಿಕ್ಕೆ ಹೋಗ್ತಾರೆ, ತನಿಖೆ ಮಾಡಿದರೆ ತನಿಖೆನ ನಮ್ಮ ಪಕ್ಷ ನಮ್ಮ ನಾಯಕರು ಎದುರಿಸ್ತಕ್ಕಂಥದ್ದಕ್ಕೆ ನಾವು ತಯಾರಿದ್ದೀವಿ. ಆದರೆ ದುರಾದೃಷ್ಟ, ಒಂದು ಕಡೆ ಫೇಲ್ಯೂರ್ ಇರ್ಬೋದು, ಇನ್ನೊಂದು ಕಡೆ ಭ್ರಷ್ಟಾಚಾರ ಇರ್ಬೋದು, ಇನ್ನೊಂದು ಕಡೆ ಮೇಂಟೆನೆನ್ಸ್ ಲ್ಯಾಪ್ಸಸ್. ಇದು ಈ ತಿಂಗಳು ಇನ್ನೂ 2 ಲಕ್ಷ ಹೆಚ್ಚಾಗುತ್ತೆ ಅಂತ ಹೇಳಿ ತಜ್ಞರು ನಿಮ್ಮ ವರದಿಗಳು ನೋಡಿದರೆ ನಾವು ನೋಡಿದ್ವಿ. ಆಗಸ್ಟ್ ಸೆಪ್ಟೆಂಬರ್ನಲ್ಲಿ ನಾವು ಎಕ್ಸ್ಪೆಕ್ಟ್ ಮಾಡದೇ ಇರುವಂತಹ ಮಟ್ಟಕ್ಕೆ ತಲುಪಬಹುದು, ಅಥವಾ ಏನು ಬೇರೆ ಬೇರೆ ಥರದ ಮೆಡಿಷನ್ನು ಮತ್ತು ದೇಶದಲ್ಲೆಲ್ಲ ಬೇರೆ ಬೇರೆ ದೇಶದಲ್ಲೆಲ್ಲ ಬರ್ತಾ ಇದೆ, ಸ್ಟಾರ್ಟ್ ಆಗುತ್ತೆ ಇನ್ನೊಂದು 20 ದಿವಸ, 1 ತಿಂಗಳು 2 ತಿಂಗಳು ಅಂತಾರೆ, ಕೆಲವರು ಜನವರಿ ಫೆಬ್ರವರಿ ಇರ್ತಾರೆ, ಅದೇನಾರ ಬರಲಿ. ಬಟ್ ಇವತ್ತು ನಾವು ಇದರಿಂದ ಬಚಾವಾಗೋದು ನೋಡಬೇಕಾಗುತ್ತೆ. ಅಂಥದಕ್ಕೆ ಅವೆಲ್ಲ ಇರೋದ್ರಿಂದ ದಯಮಾಡಿ ನಿಮ್ಮೆಲ್ಲರ ಸಹಕಾರವನ್ನು ಕೊಡಿ. ನನ್ನ ಜೊತೆ ಬಂದಿರ್ತಕ್ಕಂಥ ಐಶ್ವರ್ಯ ಮದೇವರು ಸಹ ಅವರು ಬಿಟ್ಟು ಅವರು ಸ್ಪೋರ್ಟ್ಸ್ ಪರ್ಸನ್ ಆಗಿ ಒಂದೇ ಅವ್ರು 1-2 ನಿಮಿಷ ಹೇಳ್ಬಿಡ್ತಾರೆ. ಅದಾದ್ಮೇಲೆ ನೀವು ಏನು ಕ್ವೆಶ್ಚನ್ ಕೇಳ್ತೀರಾ ಅದಕ್ಕೆ ಹೇಳ್ತೀವಿ. ನಮಸ್ಕಾರ. ಈಗಾಗಲೇ ನಮ್ಮ ನಾಯಕರಾದಂಥ ಚಂದ್ರಸ್ವಾಮಿ ಅವರು ಮಾತನಾಡಿದರೆ ಏನು ನಡೀತಾ ಇದೆ ರಾಜ್ಯದಲ್ಲಿ ಅಂತ. ನಾನು ಬರೀ 2 ವಿಷಯ ಮಾತನಾಡಕ್ಕೆ ಇಷ್ಟಪಡ್ತೀನಿ. ಇವಾಗ ನೀವು 4,167 ಕೋಟಿ ಖರ್ಚು ಮಾಡಿದಿರೋ, 50,000 ಕೋಟಿ ಖರ್ಚು ಮಾಡಿದಿರೋ ಪರವಾಗಿಲ್ಲ, ಅದನ್ನ ಎಲ್ಲಿ ಖರ್ಚು ಮಾಡಿದ್ರಿ ಅಂತ ಜನತೆಗೆ ನೀವು ತೋರಿಸಿ. ಯಾಕಂದ್ರೆ ನಾವು ನಮ್ಮ ವಿರೋಧ ಪಕ್ಷದ ನಾಯಕರು ಕೇಳಿದ್ದಾರೆ, ನಮ್ಮ ಅಧ್ಯಕ್ಷರು ಕೇಳಿದ್ದಾರೆ, ರಾಜ್ಯಾದ್ಯಂತ ಕಾಂಗ್ರೆಸ್ ನಾಯಕರು ಕೂಡ ಕೇಳ್ತಾ ಇದ್ದಾರೆ. ಆದ್ರೆ ಸರ್ವೇ ಸಾಮಾನ್ಯರು, ಸಿಟಿಸನ್ಸ್ ಆಫ್ ಕರ್ನಾಟಕ ಅವ್ರಿಗೆ ಹಕ್ಕಿದೆ ಕೇಳಕ್ಕೆ. ನಾನು ಇದನ್ನ ಯಾಕೆ ಅಂತೀನಿ ಅಂದ್ರೆ, ಆರೋಗ್ಯ ಇಲಾಖೆ 700 ಕೋಟಿ ಖರ್ಚಾಗಿದೆ ಅಂತ. ಎಷ್ಟು ಜನ ಡಾಕ್ಟರ್ಗಳಿಗೆ, ನರ್ಸ್ಗಳಿಗೆ ಒಳ್ಳೆ ಕ್ವಾಲಿಟಿ PPE ಕಿಟ್ ಆಗಿದೆ, ಎಷ್ಟು ಜನಕ್ಕೆ ಇನ್ಶೂರೆನ್ಸ್ ಕವರೇಜ್ ಹೋಗಿದೆ, ಎಷ್ಟು ಜನಕ್ಕೆ ಫ್ರೀ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ, ಅದಾದ್ಮೇಲೆ ಅದನ್ನ ನೋಡ್ಬೇಕು. ಹೆಲ್ತ್ ಡಿಪಾರ್ಟ್ಮೆಂಟ್ ಅಲ್ಲಿ ಆಶಾ ವರ್ಕರ್ಗಳು ಬರ್ತಾರೆ, ಅವ್ರಿಗೆ ಏನ್ ಮಾಡ್ತೀರಾ? ಆಮೇಲೆ ನೀವು ಲೇಬರ್ ಡಿಪಾರ್ಟ್ಮೆಂಟ್ 7,000 ಕೋಟಿ ಅಂತ ಮಾತಾಡ್ತೀರಾ, ಆದ್ರೆ ವಲಸೆ ಕಾರ್ಮಿಕರಿಗೆ ಏನ್ ಕೊಟ್ರಿ? ಕನ್ಸ್ಟ್ರಕ್ಷನ್ ಲೇಬರರ್ಸ್ಗಳಿಗೆ ಏನ್ ಕೊಟ್ರಿ? ಅದಕ್ಕಿಂತ ಹೆಚ್ಚಾಗಿ ಲಾಕ್ಡೌನ್ ಆದಾಗ ನೀವು ಪ್ರತಿ ಕಡೆ ನೋಡಿ, ಸರ್ಕಾರದಿಂದ ರೇಷನ್ ಕಿಟ್ ಎಲ್ಲೂ ಹಂಚ್ತೀವಿ. ನಮ್ಮ ಪಕ್ಷದವರು, ನಮ್ಮ ಶಾಸಕರಾಗಿರ್ಬೋದು, ಹಾಲಿ ಶಾಸಕರು, ಮಾಜಿ ಶಾಸಕರು, ಅವರೇ ಖರ್ಚು ಮಾಡಿ ಹೋಗಿ ರೇಷನ್ ಕಿಟ್ ಕೊಟ್ಟಿದ್ದಾರೆ. ಈ ಸರ್ಕಾರ ಇಷ್ಟು ಖರ್ಚು ಮಾಡಿದ್ವಿ, 4,000 ಕೋಟಿ ಇಲ್ಲ 2,000 ಎಷ್ಟೇ ಆಗಿದೆ. ನೀವು ಸರ್ವೇ ಸಾಮಾನ್ಯರಿಗೆ, ಜನತೆಗೆ ಏನ್ ಕೊಟ್ಟಿದ್ದೀರಾ? BBMPಗೆ ಇವತ್ತು ನೀವು 200 ಕೋಟಿ ಬಜೆಟ್ ಅಂತ ಹೇಳಿದ್ದೀರಾ. BBMP ನಾನು ಬೆಂಗಳೂರಲ್ಲೂ ಇದು ನೋಡ್ ಬಂದಿದ್ದು, BBMP ಒಂದು ಫೋನ್ ಮಾಡಿದ್ರೆ ಪೇಷಂಟ್ ಇದ್ದಾರೆ ಅಂದ್ರೆ ಆಂಬ್ಯುಲೆನ್ಸ್ 2 ದಿನ ಕಾಯ್ಬೇಕು ಅನ್ನೋ ಪರಿಸ್ಥಿತಿ. BBMPಗೆ ಬಜೆಟ್ ಕೊಟ್ರಿ, ಅವ್ರು ಏನ್ ಮಾಡಿದ್ರು? ಮಧ್ಯದಲ್ಲಿ ಟ್ರಾನ್ಸ್ಫರ್ಗಳು ಮಾಡಿದ್ರು. ನೀವು ರೇಷನ್ ಕಿಟ್ ಹಂಚಿಕೆಯಲ್ಲಿ ಏನ್ ಮಾಡಿದ್ರಿ? ಅಕ್ಷಯ ಪಾತ್ರ ಕೊಟ್ಟಿದ್ನ ಅದನ್ನ ಸ್ಟಿಕ್ಕರ್ ಹಾಕಿ BJP ಅವರು ಹೋಗ್ಬಿಟ್ರು. ನೀವು ಎಷ್ಟೇ ದುಡ್ಡು ಪ್ರಾಫಿಟಿಯರಿಂಗ್ ಇನ್ ಪ್ಯಾಂಡಮಿಕ್ ಅಂತಾರೆ ಇಂಗ್ಲಿಷ್. ಈ ಸನ್ನಿವೇಶದಲ್ಲಿ ನೀವು ಮನುಷ್ಯತ್ವ ಇರಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ರಾಜಕೀಯ ಏನೇ ಇರಲಿ ಪರವಾಗಿಲ್ಲ, ನಾವು ಕೇಳ್ತಾ ಇರೋದು ವಿರೋಧ ಪಕ್ಷವಾಗಲ್ಲ, ನಾವು ಪ್ರಜಾಪ್ರಭುತ್ವದಲ್ಲಿ ನಮಗೆ ಕೇಳೋ ಹಕ್ಕು. ನಾವು ಪ್ರಜಾಪ್ರಭುತ್ವದಲ್ಲಿ ಕೇಳ್ತಾ ಇರುವಾಗಲೇ ಅದನ್ನೇ ನೀವು ಯಾಕೆ ಕೇಳ್ತೀರಾ ಅಂತ ಪ್ರಶ್ನೆ ಮಾಡೋದು ಈ ಸಂವಿಧಾನದ ವಿರೋಧವಾಗಿ ನಿಂತಿದ್ದಾರೆ ಅನ್ಕೋತೀನಿ. ಇವಾಗ ಮುಂದೆ ಹೋಗ್ತಾ ನಾವೆಲ್ಲ ನೀವು ಮಾಧ್ಯಮ ಮಿತ್ರರ ಮೂಲಕ ನಾನು ಕೇಳೋದಿಷ್ಟು, ನಾವುಗಳು ಮಾತಾಡ್ತೀವಿ, ನಮ್ಮ ಹೋರಾಟ ನಡೆಯುತ್ತೆ, ನಮ್ಗೆ ನ್ಯಾಯಾಂಗ ತನಿಖೆ ಆಗಲೇಬೇಕು ಅಂತ ಕೇಳಿದೀವಿ. ನೀವು ಏನು ಮುಚ್ಚುಮರೆ ಇಲ್ಲ, ನಿಮ್ಗೇನು ಹೆದರಿಕೆ ಇಲ್ಲ ಅಂದ್ರೆ ಬಂದು ನೀವು ಲೆಕ್ಕ ಕೊಡಿ ಅಂತ ಕೇಳ್ತೀವಿ. ಅದೇ ಮುಂದೆ ಹೋಗ್ತಾ ನಿಮ್ ಸಾಮಾನ್ಯ ಜನತೆ ನೀವೇನಿದ್ದೀರಾ ಗ್ರಾಮೀಣ ಪ್ರದೇಶದಲ್ಲಿ ಹೆಚ್ಚಾಗಿ ನೀವು ಕೇಳ್ಬೇಕು, ನಮ್ ಸರ್ಕಾರ ನಮಗೇನು ಕೊಟ್ಟಿದೆ. ಇವಾಗ ಲಾಕ್ಡೌನ್ ಆಗತ್ತೋ ಇವಾಗ ಕೇಸ್ಗಳು ಹೆಚ್ಚಾಗ್ತದೆ, ಎಷ್ಟು ಜನಕ್ಕೆ ಟ್ರೀಟ್ಮೆಂಟ್ ಸಿಗ್ತಾರೆ, ಎಷ್ಟು ಜನ ಪೊಲೀಸರಿಗೆ ಸೇಫ್ಟಿ ಕಿಟ್ ಕೊಟ್ಟಿದ್ದಾರೆ, ಎಷ್ಟು ಜನ ಆಶಾ ಕಾರ್ಯಕರ್ತರಿಗೆ ಸೇಫ್ಟಿ ಕಿಟ್ ಕೊಟ್ಟಿದ್ದಾರೆ. ಬೆಂಗಳೂರಲ್ಲಿ ಪೌರ ಕಾರ್ಮಿಕರು ಪಾಪ ಕೆಲಸ ಮಾಡಿ ಸಾಯ್ತಾ ಇದ್ದಾರೆ, ಅವ್ರಿಗೆ ಏನೂ ಕೊಟ್ಟಿಲ್ಲ. ನೀವು ಎಲ್ಲರಿಗೂ ಇನ್ಶೂರೆನ್ಸ್ ಕೊಡ್ತೀರಾ, ಆದ್ರೆ ಅವ್ರಂತ ಇರೋದು ನಾವು ಬದುಕಿರುವಾಗ ನಮ್ಗೆ ಟ್ರೀಟ್ಮೆಂಟ್ ಕೊಡಿ, ನಾವು ಸಫ್ನೇಲಿ ಇನ್ಶೂರೆನ್ಸ್ ಇಟ್ಕೊಂಡು ನಾವೇನ್ ಮಾಡ್ತೀವಿ ಅಂತ. ನೀವು ಎಷ್ಟೋ ಜನಕ್ಕೆ ದೊಡ್ಡ ದೊಡ್ಡ ಪ್ಯಾಕೇಜ್ ಘೋಷಣೆ ಮಾಡ್ತೀರಾ, ಅದೇ ಇಂಪ್ಲಿಮೆಂಟೇಷನ್ ನ ಈ ಜನತೆ ಮುಂದೆ ಬಂದು ಕೇಳಬೇಕು. ಅದೇ ನಮ್ಮ ವಿನಂತಿ ನಿಮ್ಮಲ್ಲೆಲ್ಲ. ನಾವುಗಳು ರಾಜಕೀಯ ಪಕ್ಷವಾಗಿ ನಾವು ಕೇಳ್ತೀವಿ, ಇಲ್ಲೂ ಕೇಳ್ತೀವಿ, ಮತ್ತೆ ರಾಷ್ಟ್ರ ಮಟ್ಟದಲ್ಲೂ ಕೇಳ್ತೀವಿ. ಆದ್ರೆ ನೀವು ಜನತೆಯಾಗಿ ಡೆಮೋಕ್ರಸಿ ದ ಸಿಟಿಸನ್ಸ್ ಹ್ಯಾವ್ ಅ ರೈಟ್ ಟು ಆಸ್ಕ್ ಕ್ವೆಶ್ಚನ್ಸ್. ನಮ್ ವಿನಂತಿ ಏನಂದ್ರೆ ನಿಮ್ ಮಾಧ್ಯಮದ ಮೂಲಕ ಯಾರು ನೋಡ್ತಾ ಇದಾರೋ ನೀವು ಸರ್ವೇ ಸಾಮಾನ್ಯರು ಮುಂದೆ ಬಂದು ನೀವು ಪ್ರಶ್ನೆ ಕೇಳಬೇಕು. ಈ ಸರ್ಕಾರ ನಾವು ಕೇಳಿ ನಮ್ ಹೋರಾಟ ಮುಂದುವರಿಯುತ್ತೆ. ಆದ್ರೆ ನೀವ್ ಯಾವಾಗ ಪ್ರಶ್ನೆ ಕೇಳಲ್ವೋ ಈ ಸರ್ಕಾರಕ್ಕೆ ಇನ್ನೂ ಧೈರ್ಯ ಬಂದು ಅವ್ರು ಮಾಡೋದೇ ಮಾಡ್ಕೊಂಡು ಮುಂದೆ ಹೋಗ್ತಾ ಈ ಹೋರಾಟ ನಡೆಯುತ್ತೆ.
ಪ್ರತಿ ತಾಲೂಕು ಪ್ರತಿ ಜಿಲ್ಲೆಗೂ ಈ ಮಾತು ಮುಟ್ತಾ ಇದೆ. ಮುಂದೆ ಹೋಗ್ತಾನು ನಮ್ಮ ನಾಯಕರಾದಂತಹ ಸಿದ್ದರಾಮಯ್ಯನವರು ಆಮೇಲೆ ಡಿ ಕೆ ಶಿವಕುಮಾರ್ ಅವರು ಕೂಡ ಇನ್ನೂ ಹೆಚ್ಚಾಗಿ ಇದ್ರ ಬಗ್ಗೆ ಮಾತಾಡ್ತಾರೆ ಅಂತ ನನಗೆ ನಂಬಿಕೆ ಇದೆ. ಆದ್ರೆ ಇದ್ರ ಜೊತೆ ಈ ಮಾಧ್ಯಮದವರು ಹಾಗೂ ನಮ್ಮ ಎಲ್ಲಾ ಜನತೆ, ನಮ್ಮ ಸಿಟಿಸನ್ಸ್ ಏನಿದೆ ಅವರೆಲ್ಲ ನಮ್ಮ ಜೊತೆ ಕೈ ಜೋಡಿಸಿ ಮುಂದೆ ನಿಲ್ಬೇಕು. ಯಾಕಂದ್ರೆ ಈ ತರ ಭ್ರಷ್ಟಾಚಾರ ಈ ಸನ್ನಿವೇಶದಲ್ಲಿ ಇದು ಮನುಷ್ಯತ್ವ ಎಲ್ಲಿರೋ ಸರ್ಕಾರ ಅಂತ ಹೇಳಿ ಹಾಗಾದ್ರೆ ಅವರು ಲೀಗಲ್ ನೋಟಿಸ್ ಕೊಟ್ಟರೆ ಉದ್ದೇಶ ಏನು ಸರ್? ಅವರು ಇನ್ನೇನಿರುತ್ತೆ ಎಲ್ಲ ಎಲೆಕ್ಷನ್ ನಿಲ್ಲಿಸಕ್ಕೆ ಸಾಧ್ಯ ಅಂತ ಪ್ರಯತ್ನ ಮಾಡಿದ್ದಾರೆ. ಮೊದಲು ಸರ್ಕಾರ ಕೊಡ್ಲಿಕ್ಕೆ ಪ್ರಯತ್ನ ಮಾಡಿದ್ರು. ಮುಖ್ಯಮಂತ್ರಿಯವರು ಹೇಳಿದ್ರು ಬಗ್ಗೆ ನಾನು ಸೀರಿಯಸ್ ಆಗಿ ನೋಟಿಸ್ ಕೊಡ್ತೀನಿ ಲೀಗಲ್ ಆಗಿ ಅಂತ. ಕಾನೂನಲ್ಲಿ ಕೊಡ್ಲಿಕ್ಕೆ ಅವಕಾಶ ಇಲ್ಲ ಅಂತ ಹೇಳಿರ್ತಾರೆ ಅಧಿಕಾರಿಗಳು. ಆಟೋಮೆಟಿಕ್ ಒಂದು ಪಾರ್ಟಿಯಿಂದ ಈಸಿಯಾಗಿ ಯಾರು ಬೇಕಾದ್ರೂ ಯಾವ ಪಾರ್ಟಿಯಿಂದ ಕೊಟ್ಟರೆ ತಾವು ಸಿಗಕ್ಕೆ ಗೊತ್ತಿಲ್ಲ ಅವ್ರಿಗೆ. ಈಗ ಒಂದು ಲೀಗಲ್ ಆಗಿ ನೋಟಿಸ್ ಕೊಡೋದಕ್ಕೆ ಅವ್ರಿಗೆ ರೈಟ್ಸ್ ಇಲ್ಲ, ಕೊಟ್ರಂತ ಪರ್ಸನ್ಸ್ಗೆ. ಕಾರಣ ನಮ್ಮ ವಿರೋಧ ಪಕ್ಷ ನಾಯಕರಿರ್ಬೋದು, ನಮ್ಮ ಪಕ್ಷ ಅಧ್ಯಕ್ಷರಿರ್ಬೋದು, ಖರ್ಚು ವೆಚ್ಚದ ಕೇಳಿರ್ತಕ್ಕಂಥದ್ದು ಸರ್ಕಾರ. ಒಂದು ಪಕ್ಷ ಕೇಳಿಲ್ಲ, ಬಿಜೆಪಿ ಪಕ್ಷ ಅಂತ ಕೇಳಿಲ್ಲ, ಕೇಳಿರ್ತಕ್ಕಂಥದ್ದು ಸರ್ಕಾರ. ಅದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿರ್ಬೋದು ಅಥವಾ ಸರ್ಕಾರದಲ್ಲಿ ನಡೆಸ್ತಾ ಇರ್ತಕ್ಕಂಥ ಮಂತ್ರಿಗಳಿರ್ಬೋದು ಅಥವಾ ಅಧಿಕಾರಿಗಳಿರ್ಬೋದು, ಅವರು ನೀವು ಕೇಳಿರ್ತಕ್ಕಂಥದ್ದು ಸರಿ ಇಲ್ಲ, ನೀವು ಕೇಳಿರ್ತಕ್ಕಂಥ ತಪ್ಪು, ನೀವು ಕೇಳಿರೋದ್ರಲ್ಲಿ ಏನು ಅರ್ಥ ಇಲ್ಲ ಅಂತೇಳಿ ಅದಕ್ಕೆ ಉತ್ತರನ ಅವರೇನಾದ್ರು ಕೊಟ್ಟಿದ್ರೆ ಅದು ಇತ್ತು. ಒಬ್ಬ ಪಕ್ಷದ ಪದಾಧಿಕಾರಿ ಒಂದು ಲೀಗಲ್ ನೋಟಿಸ್ ಕೊಡೋದಕ್ಕೆ ಎಷ್ಟು ಮಟ್ಟಿಗೆ ಕಾನೂನಲ್ಲಿ ಅವಕಾಶ ಇದೆ ಅದನ್ನ ಅರ್ಥ ಮಾಡಿ. ಚಾನ್ಸ್ ಇಲ್ಲ ಬಿಡಿ. ಅದು ಅವರಿಗೆ ಪಕ್ಷದಿಂದ ಒಬ್ಬ ವಿರೋಧ ಪಕ್ಷ ನಾಯಕರಿಗೆ, ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷರಿಗೆ ನೋಟಿಸ್ ಕೊಟ್ಟು ಬಾಯಿ ಮುಚ್ಚಿಸ್ಲಿಕ್ಕೆ ಸಾಧ್ಯ ಆಗಲ್ಲ, ಅದು ಕೇಳಲಿಕ್ಕೆ ಅವಕಾಶ ಇಲ್ಲ. ಇದು ಅವರ ಭ್ರಷ್ಟಾಚಾರದಲ್ಲಿ ಇನ್ವಾಲ್ವ್ ಆಗಿದೆ ಅನ್ನೋದಕ್ಕೆ ಇನ್ನೊಂದು ಸಾಕ್ಷಿ ಇದೆ. ಎದುರಿಸುವ ತಂತ್ರ ನಿಮ್ಮನ್ನು ಬೆದರಿಸೋ ತಂತ್ರನೇ ಇದು. ನಮಗೆ ಬೆದರಿಸಕ್ಕಾಗಲ್ಲ ಅಲ್ಲ ಸರ್, ಏನೋ ಆಗಬೇಕಾಗಿಲ್ಲ ಮಾಡಿ ಹೇಳ್ಬಿಟ್ಟಲ್ಲ ಅವರು. ನೋಟಿಸ್ ಕೊಡ್ಲಿಕ್ಕೆ ಅಂತ ಹೇಳೋದು ಸರ್ಕಾರದಿಂದ ಕೊಡ್ಲಿಕ್ಕೆ ಆಗಲ್ಲ ಅಂತ ಹೇಳಿದ್ದಾರೆ. ಯಾರು ಬೇಕಾದ್ರೂ ನಾಟ್ ಸಿದ್ದರಾಮಯ್ಯ, ನಾಟ್ ಎನಿಬಡಿ ಕ್ವಶನ್ ಮಾಡ್ಲಿಕ್ಕೆ ಅವಕಾಶ ಇದ್ದಾಗ ಚೀಫ್ ಸೆಕ್ರೆಟರಿ ಈಗ ಇವ್ರನ್ನ ಕೊಟ್ಟರು ನೋಟಿಸ್ ಆಗಲ್ಲ, ಚೀಫ್ ಸೆಕ್ರೆಟರಿನೇ ಕೊಡಬೇಕಾಗುತ್ತೆ. ಚೀಫ್ ಸೆಕ್ರೆಟರಿ ಹೆಂಗ್ ಕೊಡ್ತಾರೆ? ಚೀಫ್ ಸೆಕ್ರೆಟರಿ ಇವಾಗ ಈ ಸರ್ಕಾರ ಇರುತ್ತೆ, ನಾಳೆ ಇನ್ನೊಂದು ಸರ್ಕಾರ ಇರುತ್ತೆ. ಸಂವಿಧಾನದ ಅಡಿನಲ್ಲೇ ಕೆಲಸ ಮಾಡಬೇಕಾಗುತ್ತೆ. ಯಾಕೆ ನಮ್ಮ ಸಂವಿಧಾನ ಬದಲಾಗಿ ಮುಂದೆ ಅನ್ನೋದಕ್ಕೆ ಕ್ಯಾಬಿನೆಟ್ ಅಲ್ಲಿ ಎಲ್ಲ ಕೂತ್ಕೊಂಡು ತೀರ್ಮಾನ ಮಾಡಿದ್ರು ಚೀಫ್ ಸೆಕ್ರೆಟರಿ ಅಪ್ರೂವ್ ಮಾಡೋವರೆಗೂ ಕ್ಯಾಬಿನೆಟ್ ತೀರ್ಮಾನ ಇಂಪ್ಲಿಮೆಂಟ್ ಆಗಲ್ಲ. ಅದಕ್ಕೋಸ್ಕರ ಪ್ರತಿ ಒಂದು ಇಲಾಖೆನಲ್ಲೂ ಒಬ್ಬ ಮಂತ್ರಿ ಹೇಳಿದ ಆಗಲ್ಲ, ಆ ಇಲಾಖೆಯ ಕಾರ್ಯದರ್ಶಿ ಮಾತ್ರ ಹೇಳಿದಾಗ ಆಗುತ್ತೆ. ಸಂವಿಧಾನದ ಅಡಿನಲ್ಲಿ ಕೆಲಸ ಇದೆಲ್ಲ ಆಗಬೇಕು. ಅದಕ್ಕೋಸ್ಕರ ಅವರು ಮನೆಗೆ ಹೇಳ್ಬಿಡ್ತೀವಲ್ಲ ಅನ್ನೋ ಸಂಘಕ್ಕೆ ಒಂದು ಕಾನೂನಲ್ಲಿ ಒಂದು ನೋಟಿಸ್ ಕೊಟ್ಟಿರ್ತಾರೆ. ಅದನ್ನ ಸಿದ್ದರಾಮಯ್ಯವರು, ಡಿ ಕೆ ಶಿವಕುಮಾರ್ ನಮ್ಮ ಪಕ್ಷ ಎದುರಿಸ್ತಾರೆ. ಇಷ್ಟೆಲ್ಲ ಹೋರಾಟ ಮಾಡಿದ್ರಿ, ಒತ್ತಾಯ ಮಾಡಿದ್ರಿ, ಹೋಗ್ತಾ ಇದೆ. ವಾಟ್ ನೆಕ್ಸ್ಟ್? ಈ ಕಾರ್ಯಕ್ರಮ ಫಸ್ಟ್ ಈಗ ಹೇಳಿದೀವಿ, ಎಲ್ಲ ಜಿಲ್ಲೆನಲ್ಲೇ ಹೇಳಿದೀವಿ, ಅಸೆಂಬ್ಲಿಗೆ ಡಿಪೆಂಡ್ ಮಾಡಿದ್ವಿ. ಕೊನೆಗೆ ಅಸೆಂಬ್ಲಿ 224 ಜನ ಇದ್ದಾರೆ, ಕರೀಲಿಕ್ಕೆ ಕೆಟ್ಟ ಅಂತಂದ್ರೆ ಫ್ಲೋರಿಂಗ್ ನಾವು ಡಿಸ್ಕಸ್ ಮಾಡಿ ಆಲ್ ಪಾರ್ಟಿ ಮೀಟಿಂಗ್ ಕರಿಬೋದು. ಇದು ಯಾವೂ ಕರೀದೇ ಇದ್ದಾಗ ನಾವು ಮಾಧ್ಯಮದ ಮೂಲಕ ಜನ ಬಂದಿದ್ದೀವಿ. ಅದಾದ್ಮೇಲೆ ಜನರು ನಮ್ಗೆ ಏನಾಗುತ್ತೆ, ಈಗ ಜನರ ಮಧ್ಯದಲ್ಲಿ ಗುಂಪು ಸೇರಿಸ್ಕೊಂಡು ಪ್ರತಿಭಟನೆ ಮಾಡಲಿಕ್ಕೆ ಇದು ಟೈಮ್ ಸೂಕ್ತ ಅಲ್ಲ ಅನ್ನೋ ಕಾರಣಕ್ಕೋಸ್ಕರ ನಾವು ಈ ಒಂದು ಎಲ್ಲ ಕಾರ್ಯಕ್ರಮ ಹಮ್ಮಿಕೊಳ್ಳಿ. ನಂತರ ದಿನಗಳಲ್ಲಿ ನಾವು ಪಕ್ಷದಲ್ಲಿ ಕೂತ್ಕೊಂಡು ಅಧ್ಯಕ್ಷರು, ಸೀನಿಯರ್ ಲೀಡರ್ಗಳು, ಅಪೋಸಿಷನ್ ಲೀಡರು ನೆಕ್ಸ್ಟ್ ಸ್ಟೇಜಲ್ಲಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡಿ. ಇದು ಕೈ ಬಿಡೋ ಪ್ರಶ್ನೆ ಸರ್. ಕಾಂಗ್ರೆಸ್ ಅವರಿಗೆ ಅಧಿಕಾರ ಇಲ್ಲ, ಅದಕ್ಕಾಗಿ ಅವರು ಅಧಿಕಾರದಲ್ಲಿ ಕಾರ್ಯಾಲಯಕ್ಕೋಸ್ಕರ ಈ ತರ ಕೆಲಸ ಮಾಡ್ತಾ ಇದ್ದಾರೆ ಅಂತ ಹೇಳಿ ಸುಧಾಕರ್ ಅವರು ವೈದ್ಯಕೀಯ ಶಿಕ್ಷಣ ಸಚಿವರಲ್ಲಿ ಹೇಳಿದ್ದಾರೆ. ಸಿದ್ದರಾಮಯ್ಯ ಅವರು ಸ್ನೇಹಿತರೆ, ಈಗ ನಾನು ಇಷ್ಟೆಲ್ಲ ಹೇಳಿದೆ, ನಿಮ್ಗೆ ಅನಿಸಿದ್ರೆ ಖಂಡಿತ ನಾನು ಆಚರಣೆ ಅವ್ರು ಕೇಳೋದು ಬಿಟ್ಬಿಡಿ. ನಿಮಗೇನಾದರೂ ಕಾಂಗ್ರೆಸ್ ಪಕ್ಷ ಮಾರ್ಚಿನಿಂದ ಇಲ್ಲಿವರೆಗೆ ಏನೆಲ್ಲ ಕಾರ್ಯಕ್ರಮದಲ್ಲಿ ತೊಡಗಿಸ್ಕೊಂಡಿದೆ ಈ ಕೋವಿಡ್-19 ಮೇಲಿನಲ್ಲಿ ಸರ್ಕಾರ ಸಪೋರ್ಟ್ ಇರ್ಬೋದು, ಜನರಿಗೆ ಸೋಂಕಿತರಿಗೆ ನಾವು ಯಾವ ರೀತಿಯಲ್ಲಿ ಸರ್ಕಾರ ಕೊಟ್ಟಿರ್ಬೋದು, ಅದೆಲ್ಲ ನೋಡಿದ್ದೀರ ಅಂತಂದಿದ್ದು ಒಂದು. ಎರಡನೇದು ನಾನು ಇವತ್ತು ನಿಮ್ಮ ಮುಂದೆ ಇಚ್ಚಿದ್ದೀನಿ, ನಾವೆಲ್ಲ ಕಾಪಿ ಕೊಟ್ಟಿದ್ದೀವಿ. ಇದನ್ನೆಲ್ಲ ನೋಡಿ ನೀವೆಲ್ಲ ಬೇಕು ಅಂತ ರಾಜಕೀಯಕ್ಕೋಸ್ಕರ ಮಾಡ್ತಾ ಇದ್ದೀರಾ ಅಂತ ನಿಮ್ಗೆ ಅನ್ಸಿದ್ರೆ ಆಮೇಲೆ ನಾವು ಅವ್ರು ಹೇಳ್ಬೋದು, ಸುಧಾಕರ್ ಇನ್ನೊಬ್ರು ಹೇಳ್ಬೋದು. ನೀವೊಬ್ರು ಈ ದೇಶದ ಡೆಮಾಕ್ರಸಿನಲ್ಲಿ ಬಹಳ ಮುಖ್ಯವಾದಂತಹ ಮಾಧ್ಯಮ, ನೀವು ಅದ್ರ ಕೆಲಸ ಮಾಡ್ತಾ ಇದ್ದೀರಾ. ನಮ್ಗಿಂತ ನಿಮ್ಗೆಲ್ಲ ಯಾವುದು ಮಾಹಿತಿ ಕೊರತೆ ಇರಲ್ಲ. ನೀವು ಯೋಚನೆ ಮಾಡಿ, ಇದು ಸರಿಯಾ ತಪ್ಪಾ ಇದು ಕೇಳ್ತಾ ಇರ್ತಾರೆ.